Hi students, I welcome you all to chemistry class. ನಿಮಗೆ ಗೊತ್ತಿರೋ ಹಾಗೆ ನಾವು ಆಸಿಡ್ಸ್ ಮತ್ತು ಬೇಸಸ್ ಚಾಪ್ಟರ್ನ ಕಲಿತಾ ಇದ್ದೀವಿ. ಸೊ ಈ ಕ್ಲಾಸ್ನ ಶುರು ಮಾಡೋ ಮುಂಚೆ ಹೋದ ಕ್ಲಾಸಲ್ಲಿ ಏನು ಕಲ್ತ್ವಿ ಅಂತ ನೋಡೋಣ. ಲೆಟ್ ಅಸ್ ಸಿ ವಾಟ್ ಆ್ಯಂಡ್ ಆಲ್ ವಿ ಲರ್ನ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸಸ್. So we learned what is an indicator and many indicators examples we learned, that is litmus, methyl orange, phenolphthalein, what all these will do in presence of acid and base. ಓಕೆ, ಇವನ್ನ ಹೇಗೆ ಆ್ಯಸಿಡ್ ಮತ್ತು ಬೇಸ್ ಅಂತ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡ್ತೀವಿ ನೋಡಿದ್ವಿ. ನೆಕ್ಸ್ಟ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂದರೆ ಸ್ಮೆಲ್ಲಿಂದ ನಾವು ಆ್ಯಸಿಡ್ಡ ಬೇಸ ಅಂತ ಕಂಡುಹಿಡಿಬೋದು. ಈ ಆನಿಯನ್ನಿಗೆ ತಂದೇ ಆದ ಸ್ಮೆಲ್ ಇದೆ ಅಲ್ವಾ, ಆದರೆ ಅದ್ರ ಮೇಲೆ ಆ್ಯಸಿಡ್ ಬಿದ್ದಾಗ ಒಂಥರ ಬಿಹೇವ್ ಮಾಡುತ್ತೆ, ಬೇಸ್ ಬಿದ್ದಾಗ ಇನ್ನೊಂಥರ ಸ್ಮೆಲ್ ಕೊಡುತ್ತೆ. ಸೊ ಈ ಸ್ಮೆಲ್ ಚೇಂಜ್ ಮುಖಾಂತರ ನಾವು ಆ್ಯಸಿಡ್ಡ ಬೇಸ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ನಾವೇನು ಸ್ಟಾರ್ಟ್ ಮಾಡಿದ್ವಿ, ರಿಯಾಕ್ಷನ್ಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಈ ಆ್ಯಸಿಡ್ ಮತ್ತು ಬೇಸಸ್ಸು ಯಾವ್ಯಾವುದ್ರ ಜೊತೆ ಹೇಗೆ ರಿಯಾಕ್ಟ್ ಮಾಡ್ತವೆ ಅಂತ ನೋಡಿದ್ವಿ. ಅದರಲ್ಲಿ 7 ಮೇನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನಿಮ್ಮ ಸಿಲೆಬಸ್ಸಲ್ಲಿ. 7 ಥರದ್ದು, 7 ಥರದ್ದು. ಅದರಲ್ಲಿ ಯಾವುದು ಕೇಳಿದ್ರೂ ಬರೆಯೋಕ್ಕೆ ಬರಬೇಕು, ಯಾಕೆಂದರೆ ಒಂದೊಂದು ಕಲ್ತ್ರೆ ಅದೇ ರೀತಿ ಯಾವ ಮೆಟಲ್ ಯಾವ ಆ್ಯಸಿಡ್ ಹಾಕಿದ್ರೂ ಬರೆಯೋಕ್ಕೆ ಬರಬೇಕು. ಓಕೆ, ಸೊ ಯಾವ್ಯಾವುದಿತ್ತು ಅಂತ ಫಸ್ಟ್ ನೋಡೋಣ. ಆ್ಯಕ್ಷನ್ ಆಫ್ ಆ್ಯಸಿಡ್ ಆನ್ ಮೆಟಲ್ಸ್. ಆ್ಯಸಿಡ್ಡು ಮತ್ತು ಮೆಟಲ್ಸ್ ಆ್ಯಸಿಡ್ನ ನಾವು ಮೆಟಲ್ಸ್ಗೆ ಹಾಕಿದರೆ ಏನಾಗುತ್ತೆ. ನೆಕ್ಸ್ಟ್ ಆ್ಯಕ್ಷನ್ ಆಫ್ ಬೇಸಸ್ ಆನ್ ಮೆಟಲ್ಸ್. ಈ ಸ್ಟ್ರಾಂಗ್ ಬೇಸಸ್ ಇರುತ್ತಲ್ಲ, ಸ್ಟ್ರಾಂಗ್ನ ತೊಗೋತೀವಿ, ಯಾಕಂದರೆ ವೀಕ್ ರಿಯಾಕ್ಷನ್ ಸ್ವಲ್ಪ ಕಡಿಮೆ, ಹಾಗಾಗಿ ನಾವು ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ತೊಗೋತೀವಿ. ಆದರೆ ನಾಪಕ ಇರಲಿ, ನಾವು ಸಾಮಾನ್ಯ ಡೈಲ್ಯೂಟ್ ಆ್ಯಸಿಡ್ ಮತ್ತು ಡೈಲ್ಯೂಟ್ ಬೇಸೇ ತೊಗೊಳ್ಳೋದು. ಯಾಕೆ ಸರ್ ಡೈಲ್ಯೂಟ್ ತೊಗೋಬೇಕು, ಸ್ಟ್ರಾಂಗ್ ತೊಗೊಂಡ್ರೆ ಏನಾಗುತ್ತೆ? ಸ್ಟ್ರಾಂಗ್ ಅಂದರೆ ವಾಟರ್ ಕಡಿಮೆ ಇರುತ್ತೆ. ಸ್ಟ್ರಾಂಗ್ ಅಂದರೆ ಕಾನ್ಸಂಟ್ರೇಟೆಡ್ ಅಂತ, ಸ್ಟ್ರಾಂಗ್ ಅಲ್ಲ. ನಾವು ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸೇ ತೊಗೋಬೇಕು, ಬಟ್ ನಾವು ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಕಾನ್ಸಂಟ್ರೇಟೆಡ್ ಬೇಸ್ ತೊಗೊಳ್ಳಲ್ಲ. ಅರ್ಥ ಆಗ್ತಿದೆಯಾ ಸರ್? ಸ್ಟ್ರಾಂಗು ಕಾನ್ಸಂಟ್ರೇಟೆಡ್ಗೂ ಡಿಫ್ರೆನ್ಸ್ ಏನು ಅಂದರೆ, HCl ಎಲ್ಲ ಸ್ಟ್ರಾಂಗ್ ಆ್ಯಸಿಡ್, ಬಟ್ ವಿನೆಗಾರ್ ಎಲ್ಲ ಇದೆಯಲ್ಲ ಅಡುಗೆಗೆ ಹಾಕ್ತಾರಲ್ಲ, ಅದು ಅಸಿಟಿಕ್ ಆ್ಯಸಿಡ್ ಅಂತ ಕರಿತೀವಲ್ಲ, ಅದು ವೀಕ್ ಆ್ಯಸಿಡ್. ಬಟ್ ನೀವು ಸ್ಟ್ರಾಂಗೇ ಇರಲಿ ವೀಕ್ ಇರಲಿ, ನೀವು ನೀರು ಹಾಕಿದರೆ ಏನಾಗುತ್ತೆ, ಅದು ಡೈಲ್ಯೂಟ್ ಆಗುತ್ತೆ. ನೀರು ಹಾಕಲಿಲ್ಲ ಅಂದರೆ ಕಾನ್ಸಂಟ್ರೇಟೆಡ್ ಆಗುತ್ತೆ. ಸೊ ಡಿಫ್ರೆನ್ಸ್ ಇದೆ. ಸೊ ನಾವು ಕಾನ್ಸಂಟ್ರೇಟೆಡ್ ಆ್ಯಸಿಡ್ಗಿಂತ ರಿಯಾಕ್ಷನ್ಸಲ್ಲಿ ಡೈಲ್ಯೂಟ್ ಆ್ಯಸಿಡ್ಸ್ ತೊಗೋತೀವಿ. ಯಾಕೆ ಅಂದರೆ ಡಿಸ್ಪ್ಲೇಸ್ಮೆಂಟ್ ಮತ್ತು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಇದೆಯಲ್ಲ, ಅವು ಆಗಬೇಕು ಅಂದರೆ ಏನಾಗಬೇಕು, ಬಾಂಡ್ ಬ್ರೇಕ್ ಆಗಿ ಅಯಾನ್ಸ್ ಮೂವ್ ಆಗಬೇಕು. ಸೊ ಅಯಾನ್ಸ್ ಮೂವ್ ಆಗಬೇಕು ಅಂದರೆ ವಾಟರ್ ಬೇಕಲ್ವಾ? ವಾಟರೇ ಇಲ್ಲ, ಬರೀ ತಿಕ್ಕಾಗಿದೆ ಸೊಲ್ಯೂಷನ್ ಅಂದರೆ ಮೂಮೆಂಟ್ ಆಗಲ್ಲ. ಅಯಾನ್ಸ್ ಮೂವ್ ಆಗಬೇಕು ಅಂದರೆ ನಾವು ಡೈಲ್ಯೂಟ್ ಸೊಲ್ಯೂಷನ್ ತೊಗೋಬೇಕು, ಅಂದರೆ ವಾಟರ್ನ ಜಾಸ್ತಿ ತೊಗೊಂಡಿರಬೇಕು. ಸೊ ಡೈಲ್ಯೂಟ್ ಆ್ಯಸಿಡ್ ಮತ್ತು ಡೈಲ್ಯೂಟ್ ಬೇಸೇ ತೊಗೋತೀವಿ. ಓಕೆ, ನೆಕ್ಸ್ಟ್ ಆ್ಯಕ್ಷನ್ ಆಫ್ ಆ್ಯಸಿಡ್ಸ್ ಆನ್ ಮೆಟಲ್ ಕಾರ್ಬೋನೇಟ್. ಮೆಟಲ್ ಕಾರ್ಬೋನೇಟ್ ಅಂದರೆ ಯಾವುದು? ಸೋಡಿಯಂ ಕಾರ್ಬೋನೇಟ್, ಮ್ಯಾಂಗನೀಸ್ ಕಾರ್ಬೋನೇಟ್, ಮೆಗ್ನೀಷಿಯಮ್ ಕಾರ್ಬೋನೇಟ್, ಜಿಂಕ್ ಕಾರ್ಬೋನೇಟ್, ಇವೆಲ್ಲ ಇದೆಯಲ್ಲ ಮೆಟಲ್ ಜೊತೆ ಕಾರ್ಬೋನೇಟು, ಅದ್ರ ಜೊತೆ ಆ್ಯಸಿಡ್ಸ್ ಹೇಗೆ ಬಿಹೇವ್ ಮಾಡುತ್ತೆ. ನೆಕ್ಸ್ಟು ಆ್ಯಕ್ಷನ್ ಆಫ್ ಆ್ಯಸಿಡ್ಸ್ ಆನ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ನ ಇನ್ನೊಂದು ಹೆಸರಲ್ಲಿ ಕರಿತೀವಿ ಮೆಟಲ್ ಬೈಕಾರ್ಬೋನೇಟ್ ಅಂತ. ಮೆಟಲ್ ಬೈಕಾರ್ಬೋನೇಟ್ ಯಾವ್ಯಾವ್ದು ಎಕ್ಸಾಂಪಲ್ಲು? ಸೋಡಿಯಂ ಬೈಕಾರ್ಬೋನೇಟ್ ಅಂದರೆ NaHCO3. ನೆಕ್ಸ್ಟ್ ಕ್ಯಾಲ್ಶಿಯಂ ಬೈಕಾರ್ಬೋನೇಟ್, ಮ್ಯಾಗ್ನೀಷಿಯಮ್ ಬೈಕಾರ್ಬೋನೇಟ್. ಓಕೆ, ಸೊ ಈ ರೀತಿ ಬೈಕಾರ್ಬೋನೇಟ್ಸ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟು ಆ್ಯಕ್ಷನ್ ಆಫ್ ಆ್ಯಸಿಡ್ಸ್ ಆನ್ ಬೇಸಸ್. ಆ್ಯಸಿಡ್ ಹೇಗೆ ರಿಯಾಕ್ಟ್ ಆಗುತ್ತೆ, ಬೇಸ್ ಹೇಗೆ ರಿಯಾಕ್ಟ್ ಆಗುತ್ತೆ, ಬೇರೆಯವ್ರ ಜೊತೆ ನೋಡಿದ್ವಿ. ಈಗ ಆ್ಯಸಿಡ್ ಮತ್ತು ಬೇಸ್ ಎರಡೇ ರಿಯಾಕ್ಟ್ ಆದರೆ ಏನೇನು ಪ್ರೊಡ್ಯೂಸ್ ಆಗುತ್ತೆ? ಮತ್ತು ಇದು ತುಂಬ ಇಂಪಾರ್ಟೆಂಟ್ ರಿಯಾಕ್ಷನ್. ಯಾಕೆಂದರೆ ಈ ರಿಯಾಕ್ಷನ್ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ನೀವು ಈನೋ ಅಂತ ಕುಡಿತೀರಲ್ವ ಆ್ಯಸಿಡಿಟಿ ಇದ್ದಾಗ, ಅದು ಕೂಡ ಇದೇ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಮತ್ತು ಭೂಮಿಗೆ ಒಂದೊಂದು ಸಲ ಸುಣ್ಣ ಪುಡಿ ಹಾಕ್ತಾರೆ, ನೋಡಿದ್ದೀರಾ? ಈ ಅಡಿಕೆ ಯಾವ್ಯಾವ್ದಾರು ನೀವು ತೋಟ ಇವುಗಳಿಗೆ ಹೋದರೆ ಗದ್ದೆಗಳಲ್ಲಿ, ಗದ್ದೆ ಅಲ್ಲ ತೋಟಗಳಿಗೆ ಸಾಮಾನ್ಯ ಸುಣ್ಣ ಹಾಕ್ತಾರೆ ಮಣ್ಣಿಗೆ, ಅದು ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಯಾಕೆ ಅಂತ ನೋಡೋಣ. ಓಕೆ, ನೆಕ್ಸ್ಟ್ ರಿಯಾಕ್ಷನ್ ಆ್ಯಕ್ಷನ್ ಆಫ್ ಆ್ಯಸಿಡ್ಸ್ ಆನ್ ಮೆಟಲ್ ಆಕ್ಸೈಡ್ಸ್. ಆ್ಯಕ್ಷನ್ ಆಫ್ ಆ್ಯಸಿಡ್ಸ್ ಆನ್ ಮೆಟಲ್ ಆಕ್ಸೈಡ್ಸ್ ಅಂದರೆ ಮೆಟಲ್ ಆಕ್ಸೈಡ್ಸ್ ಅಂದು ಯಾವುದು? ಮೆಟಲ್ ಯಾವ್ದಾರ ಮೆಟಲ್ ಹೇಳಿ? ಸೋಡಿಯಂ ಅಲ್ವಾ, ಸೋಡಿಯಂ ಆಕ್ಸೈಡ್. ಕ್ಯಾಲ್ಶಿಯಂ ಆಕ್ಸೈಡ್, ಮೆಗ್ನೀಷಿಯಮ್ ಆಕ್ಸೈಡ್, ಜಿಂಕ್ ಆಕ್ಸೈಡ್. ಸೊ ಮೆಟಲ್ ಜೊತೆ ಆಕ್ಸಿಜನ್ ಸೇರಿದಾಗ ಬರೋ ಕಾಂಪೌಂಡ್ ಏನಂತ ಕರಿತೀವಿ? ಮೆಟಲ್ ಆಕ್ಸೈಡ್ಸ್. ಈ ಮೆಟಲ್ ಆಕ್ಸೈಡ್ಸ್ ಮೇಲೆ
ಆ್ಯಸಿಡ್ಸ್ನ ಪರಿಣಾಮ ಹೇಗಿರುತ್ತೆ. ಓಕೆ, ನೆಕ್ಸ್ಟ್ ಆ್ಯಕ್ಷನ್ ಆಫ್ ಬೇಸಸ್ ಆನ್ ನಾನ್ ಮೆಟಲ್ ಆಕ್ಸೈಡ್. ಸೊ ಆ್ಯಸಿಡ್ಸ್ ಮೆಟಲ್ ಆಕ್ಸೈಡ್ಸ್ ಜೊತೆ ರಿಯಾಕ್ಟ್ ಆದರೆ ಬೇಸಸ್ ನಾನ್ ಮೆಟಲ್ ಆಕ್ಸೈಡ್ಸ್ ಜೊತೆ ರಿಯಾಕ್ಟ್ ಆಗ್ತವೆ. ನಾನ್ ಮೆಟಲ್ ಆಕ್ಸೈಡ್ ಯಾವುದು? ಒಂದು ನಾನ್ ಮೆಟಲ್ ಹೇಳಿ. ಕಾರ್ಬನ್. ಕಾರ್ಬನ್ ಜೊತೆ ಆಕ್ಸಿಜನ್ ಇದ್ದರೆ ಕಾರ್ಬನ್ ಡೈಆಕ್ಸೈಡ್. ಸೊ ಮೊನಾಕ್ಸೈಡ್ ಹೇಳಬೇಡಿ, ಯಾಕೆ ಅಂದರೆ ಕಾರ್ಬನ್ ಮೊನಾಕ್ಸೈಡ್ ತುಂಬ ಪಾಯ್ಸನಸ್ ಮತ್ತು ಅದು ಸ್ಟೇಬಲ್ ಅಲ್ಲ. ಅದು ಇದ್ದಕ್ಕಿದ್ದಂಗೆ ಕಾರ್ಬನ್ ಮೊನಾಕ್ಸೈಡ್ ಇದ್ದಿದ್ದು ಕಾರ್ಬನ್ ಡೈಆಕ್ಸೈಡ್ ಆಗಿಬಿಡುತ್ತೆ. ಸೊ ನಾವು ಕಾರ್ಬನ್ ಡೈಆಕ್ಸೈಡ್ನ ಕನ್ಸಿಡರ್ ಮಾಡೋಣ. ಅದೇ ರೀತಿ ಸಲ್ಫರ್ ಡೈಆಕ್ಸೈಡ್, ಫಾಸ್ಫರಸ್ ಪೆಂಟಾಕ್ಸೈಡ್, P2O5 ಅಂತ ಫಾಸ್ಫರಸ್ ಪೆಂಟಾಕ್ಸೈಡ್ ಇದೆ. ಈ ರೀತಿ ಡಿಫ್ರೆಂಟ್ ನಾನ್ ಮೆಟಲ್ಸ್ ಆಕ್ಸಿಜನ್ ಜೊತೆ ಇದ್ದರೆ ನಾನ್ ಮೆಟಲ್ ಆಕ್ಸೈಡ್. ಸೊ ಈ ನಾನ್ ಮೆಟಲ್ ಆಕ್ಸೈಡ್ಸ್ ಮೇಲೆ ಬೇಸಸ್ನ ಪರಿಣಾಮ ಹೇಗಿರುತ್ತೆ, ಇದಿಷ್ಟು ರಿಯಾಕ್ಷನ್ಸ್ ನಿಮ್ಮ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ. ಸೊ ಅದರಲ್ಲಿ ನಾವೆರಡು ಆಗಲೇ ಕಲ್ತಾಗಿದೆ. ಯಾವ್ಯಾವುದು? ಆ್ಯಕ್ಷನ್ ಆಫ್ ಆ್ಯಸಿಡ್ ಆನ್ ಮೆಟಲ್ಸ್. ಇಲ್ಲಿ ನೋಡಿ, ಜಿಂಕ್ ಪ್ಲಸ್ ಸಲ್ಫ್ಯೂರಿಕ್ ಆ್ಯಸಿಡ್. ಜ್ಞಾಪಕ ಇರಲಿ, ಇಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಡೈಲ್ಯೂಟ್ ಇರುತ್ತೆ, ನೀರು ಜಾಸ್ತಿ ಇರುತ್ತೆ. ಸೊ ಏನು ಕೊಡುತ್ತೆ? ಜಿಂಕ್ ಸಲ್ಫೇಟ್ ಮತ್ತು ಹೈಡ್ರೋಜನ್. ಅದನ್ನೇನಂತ ಹೇಳ್ಬೋದು? ಆ್ಯಸಿಡ್ ಪ್ಲಸ್ ಮೆಟಲ್ ಗಿವ್ಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್. ನೋಡಿ, ಆ್ಯಸಿಡ್ ಯಾವುದಿಲ್ಲಿ? ಸಲ್ಫ್ಯೂರಿಕ್ ಆ್ಯಸಿಡ್. ಮೆಟಲ್ ಯಾವುದು? ಜಿಂಕ್. ಸೊ ಮೆಟಲ್ ಪ್ಲಸ್ ಆ್ಯಸಿಡ್ ಏನು ಕೊಡ್ತಾ ಇದೆ? ಸಾಲ್ಟ್ ಪ್ಲಸ್ ಹೈಡ್ರೋಜನ್. ಸಾಲ್ಟ್ ಯಾವುದು? ಜಿಂಕ್ ಸಲ್ಫೇಟ್, ಹೈಡ್ರೋಜನ್ ಗ್ಯಾಸ್ ಇದೆ. ಸೊ ನೀವು ಯಾವುದೇ ಮೆಟಲ್ ಬರೆದ್ರೆ, ಇಲ್ಲಿ ನೀವು ಪೊಟ್ಯಾಷಿಯಮ್ ಬರೆದ್ರೆ, ಸಾಮಾನ್ಯ ನಾವು ಪೊಟ್ಯಾಷಿಯಮ್ ಸೋಡಿಯಂ ಯೂಸ್ ಮಾಡಲ್ಲ. ಯಾಕೆ ಗೊತ್ತಾ? ಸೋಡಿಯಂ ಪೊಟ್ಯಾಷಿಯಮ್ ಹೈಲಿ ರಿಯಾಕ್ಟಿವ್, ಅದಕ್ಕೆ ಮತ್ತೆ ಆ್ಯಸಿಡ್ ಹಾಕ್ಬಿಟ್ರೆ ಬಸ್ಟ್ ಆಗುತ್ತೆ. ಓಕೆ, ಸೊ ಅಯನ್ ಯೂಸ್ ಮಾಡ್ಬೋದು, ಜಿಂಕ್ ಯೂಸ್ ಮಾಡ್ಬೋದು, ಕಾಪರ್, ಅಲ್ಯೂಮಿನಿಯಂ ಈ ರೀತಿ ಯೂಸ್ ಮಾಡ್ತೀವಿ. ಓಕೆ, ಯಾವುದೇ ಮೆಟಲ್ ತೊಗೊಳ್ಳಿ, ಮೆಟಲ್ ಸಲ್ಫೇಟ್ ಬರುತ್ತೆ, ಹೈಡ್ರೋಜನ್ ಬಂದೇ ಬರುತ್ತೆ. ನೀವು ಜಿಂಕ್ ತೊಗೊಳ್ಳೋದ್ರಿಂದ ಜಿಂಕ್ ಸಲ್ಫೇಟ್, ಅಲ್ಯೂಮಿನಿಯಂ ತೊಗೊಂಡ್ರೆ ಅಲ್ಯೂಮಿನಿಯಂ ಸಲ್ಫೇಟ್, ಅಯನ್ ತೊಗೊಂಡ್ರೆ ಅಯನ್ ಸಲ್ಫೇಟ್, ಕಾಪರ್ ಸಲ್ಫೇಟ್ ಈ ರೀತಿ. ಬಟ್ ಹೈಡ್ರೋಜನ್ ಮತ್ತು ಒಂದು ಸಲ್ಫೇಟ್ ಬಂದೇ ಬರುತ್ತೆ. ಸೊ ಇಲ್ಲೊಂದು ಎಕ್ಸಾಂಪಲ್ಲು. ನೆಕ್ಸ್ಟ್ ಹಿಂದಕ್ಕೆ ನೋಡೋಣ. ಆ್ಯಕ್ಷನ್ ಆಫ್ ಬೇಸ್ ಆನ್ ಮೆಟಲ್ಸ್. ಆ್ಯಸಿಡ್ ಆನ್ ಮೆಟಲ್ಸ್ ಗೊತ್ತಾಯ್ತು, ಈಗ ಬೇಸ್ ಆನ್ ಮೆಟಲ್ಸ್. ಸೊ ಬೇಸ್ ಪ್ಲಸ್ ಮೆಟಲ್ಸ್ ಗಿವ್ಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್. ಸೇಮ್ ಆ್ಯಸಿಡ್ ಹೇಗೆ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಕೊಡುತ್ತೋ, ಬೇಸ್ ಕೂಡ ಸಾಲ್ಟ್ ಪ್ಲಸ್ ಹೈಡ್ರೋಜನ್ನೇ ಕೊಡುತ್ತೆ. ಆದರೆ ಬೇಸಲ್ಲಿ ಆಗಲೇ ಒಂದು ಮೆಟಲ್ ಇದೆ. ಸೊ ಮತ್ತೊಂದು ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಜಿಂಕ್. ಪ್ರಾಡಕ್ಟ್ ಏನು? ಸೋಡಿಯಂ ಜಿಂಕೇಟ್. ಸೋಡಿಯಂ, ಜಿಂಕ್ ಮತ್ತು ಆಕ್ಸಿಜನ್. ಏನು ಪ್ರೊಡ್ಯೂಸ್ ಆಗ್ತಿದೆ? ಹೈಡ್ರೋಜನ್. ಸರ್ ಇದೆಂಥ ಸಾಲ್ಟ್ ಸರ್ ಸೋಡಿಯಂ ಜಿಂಕೇಟ್? ಇವನ್ನ ನಾವು ಕಾಂಪ್ಲೆಕ್ಸ್ ಸಾಲ್ಟ್ ಅಂತ ಕರಿತೀವಿ. ಯಾಕೆ ಕಾಂಪ್ಲೆಕ್ಸ್ ಸಾಲ್ಟ್ ಅಂತ ಕರಿತೀವಿ ಅಂದರೆ, ಒಂದಕ್ಕಿಂತ ಹೆಚ್ಚು ಮೆಟಲ್ ಇದೆ. ಸಾಮಾನ್ಯ ಸಾಲ್ಟ್ಸಲ್ಲಿ ಏನಿರುತ್ತೆ? ಒಂದು ಮೆಟಲ್, ಒಂದು ನಾನ್ ಮೆಟಲ್. ಈಗ ಸೋಡಿಯಂ ಕ್ಲೋರೈಡ್ ತೊಗೊಳ್ಳಿ, ಒಂದು ಸೋಡಿಯಂ ಮೆಟಲ್, ಕ್ಲೋರಿನ್ ನಾನ್ ಮೆಟಲ್. ಆದರೆ ಇಲ್ಲಿ ಸೋಡಿಯಂ ಜಿಂಕೇಟ್, ಸೋಡಿಯಂ ಮತ್ತು ಜಿಂಕ್ ಎರಡು ಮೆಟಲ್ಲು, ಆಕ್ಸಿಜನ್ ಒಂದು ನಾನ್ ಮೆಟಲ್. ಸೊ ಇಂಥದಕ್ಕೆ ನಾವು ಕಾಂಪ್ಲೆಕ್ಸ್ ಸಾಲ್ಟ್ಸ್ ಅಂತ ಕರಿತೀವಿ. ಸೊ ಬೇಸಸ್ಗೂ ಆ್ಯಸಿಡ್ಗೂ ಅದೇ ಡಿಫ್ರೆನ್ಸ್. ಆ್ಯಸಿಡ್ ನಾರ್ಮಲ್ ಸಾಲ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ಬೇಸಸ್ ಕಾಂಪ್ಲೆಕ್ಸ್ ಸಾಲ್ಟ್. ಬಟ್ ಬೇಸ್ ಆಗಲಿ ಆ್ಯಸಿಡ್ ಆಗಲಿ ಮೆಟಲ್ ಮೇಲೆ ಬಿದ್ದರೆ ಏನಾಗುತ್ತೆ? ಸಾಲ್ಟ್ ಮತ್ತು ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಇವತ್ತು ಏನು ಕಲಿತಾ ಇದ್ದೀವಿ? ಆ್ಯಕ್ಷನ್ ಆಫ್ ಆ್ಯಸಿಡ್ ಆನ್ ಮೆಟಲ್ ಕಾರ್ಬೊನೇಟ್ಸ್. ಸೊ ಆ್ಯಸಿಡ್ ಮತ್ತು ಮೆಟಲ್ ಕಾರ್ಬೊನೇಟ್ ಮೇಲೆ ಬಿದ್ದರೆ ಏನಾಗುತ್ತೆ? ಸಾಲ್ಟ್, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಏನೇನು ಪ್ರೊಡ್ಯೂಸ್ ಆಗುತ್ತೆ? ಸಾಲ್ಟ್, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಸರ್ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಬಂತು ಅಂತ ಕೇಳಿದರೆ, ಕಾರ್ಬೊನೇಟ್ ಇದೆಯಲ್ಲ, ಮೆಟಲ್ ಕಾರ್ಬೊನೇಟ್ ನೋಡಿ, ಅದರಲ್ಲಿ ಕಾರ್ಬನ್ ಮತ್ತು ಆಕ್ಸಿಜನ್ ಇದ್ದೇ ಇರುತ್ತಲ್ಲ, ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ ಬಿಡುಗಡೆ ಆಗುತ್ತೆ. ಸೊ ಆ್ಯಸಿಡ್ ಏನು ಮಾಡುತ್ತೆ? ಮೆಟಲ್ ಕಾರ್ಬೊನೇಟ್ ಮೇಲೆ ರಿಯಾಕ್ಟ್ ಆಗಿ ಸಾಲ್ಟ್, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ನ ಕೊಡುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ಯಾವ ಆ್ಯಸಿಡ್ನ ತೊಗೊಂಡಿದ್ದೀವಿ? HCl. ಅಕ್ವಿಯಸ್ ಅಂದ್ರೇನು? ವಾಟರಲ್ಲಿ ಡಿಸಾಲ್ವ್ ಮಾಡಿದ್ದೀವಿ. ಅಕ್ವಿಯಸ್ ಅಂದ್ರೇನು? ವಾಟರಲ್ಲಿ ಡಿಸಾಲ್ವ್ ಮಾಡಿದ್ದೀವಿ. ಯಾವ ಮೆಟಲ್ ಕಾರ್ಬೊನೇಟ್ ತೊಗೊತಿದ್ದೀವಿ ನೋಡಿ? ಆ್ಯಸಿಡ್ ಮತ್ತು ಮೆಟಲ್ ಕಾರ್ಬೊನೇಟ್ ತೊಗೊಳ್ಬೇಕಲ್ಲ. ನೋಡಿ ಇಲ್ಲಿ ಆ್ಯಸಿಡ್ ಮತ್ತು ಮೆಟಲ್ ಕಾರ್ಬೊನೇಟ್. ಸೊ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಕಾರ್ಬೊನೇಟ್. ಸೊ ವಿಚ್ ಇಸ್ ದ ಆ್ಯಸಿಡ್? ಹೈಡ್ರೋಕ್ಲೋರಿಕ್ ಆ್ಯಸಿಡ್. ವಿಚ್ ಇಸ್ ದ ಕಾರ್ಬೊನೇಟ್, ಮೆಟಲ್ ಕಾರ್ಬೊನೇಟ್? ಸೋಡಿಯಂ ಕಾರ್ಬೊನೇಟ್. ಸೋಡಿಯಂ ಮೆಟಲ್ ಅಲ್ವಾ? ಸೋಡಿಯಂ ಕಾರ್ಬೊನೇಟ್. ಸೊ ಏನೇನು ಬರಬೇಕು ನಮಗೆ? ವಾಟ್ ಆರ್ ದ ಪ್ರಾಡಕ್ಟ್ಸ್ ಫಾರ್ಮ್ಡ್? ಸಾಲ್ಟ್, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಯಾವ ಸಾಲ್ಟು? ಸೋಡಿಯಂ ಕ್ಲೋರೈಡ್. ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕಾಮನ್. ಯಾವ ವಾಟರು ಯಾವ ಕಾರ್ಬನ್ ಡೈಆಕ್ಸೈಡ್ ಅಂತ ಕೇಳಬೇಡಿ. ಓಕೆ, ಸೊ ಸಾಲ್ಟ್, ಸೋಡಿಯಂ ಕ್ಲೋರೈಡ್, ಉಪ್ಪು ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಹೆಂಗೆ ಪ್ರೊಡ್ಯೂಸ್ ಆಯಿತು ಅಂದರೆ ನೋಡಿ, ಸೋಡಿಯಂ ಜೊತೆ ಯಾರಿದ್ರು? ಕಾರ್ಬನ್ ಡೈಆಕ್ಸೈಡ್ ಇದ್ದರು.
ಹೈಡ್ರೋಜನ್ ಜೊತೆ ಯಾರಿದ್ರು? ಕ್ಲೋರಿನ್ ಇದ್ದರು. ಆ ಕ್ಲೋರಿನ್ ಏನಾಯಿತು? ಸೋಡಿಯಂ ಕಡೆ ಬಂತು ನೋಡಿ. ಸೊ ಹೈಡ್ರೋಜನ್ ಜೊತೆ ಇದ್ದಿದ್ದು ಕ್ಲೋರಿನ್ನು ಸೋಡಿಯಂ ಜೊತೆ ಬಂತು. ಓಕೆ, ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಬರೀಬಾರ್ದು ಇದನ್ನು. ಯಾಕೆ ಅಂದರೆ 3 ಪ್ರಾಡಕ್ಟ್ ಫಾರ್ಮ್ ಆಗ್ತಿದೆ. 2 ರಿಯಾಕ್ಟೆಂಟ್ ಇದ್ದಿದ್ದು 2 ಪ್ರಾಡಕ್ಟೇ ಫಾರ್ಮ್ ಆದರೆ ಅದು ಡಬಲ್ ಡಿಸ್ಪ್ಲೇಸ್ಮೆಂಟ್. ಬಟ್ ಇಲ್ಲಿ 3 ಪ್ರಾಡಕ್ಟ್ ಆಗ್ತಿದೆ. ಓಕೆ, ಸೊ ಈಗ ನೆಕ್ಸ್ಟಿಗೆ ಹೋಗೋಣ. ಆ್ಯಕ್ಷನ್ ಆಫ್ ಆ್ಯಸಿಡ್ ಆನ್ ಮೆಟಲ್ ಕಾರ್ಬೊನೇಟ್ ಆಯಿತು. ಬಟ್ ಬೇಸ್ ರಿಯಾಕ್ಟ್ ಆಗಲ್ಲ ಮೆಟಲ್ ಕಾರ್ಬೊನೇಟ್ ಜೊತೆ ಈಸಿಯಾಗಿ, ಹಂಗಾಗಿ ಕೊಟ್ಟಿಲ್ಲ. ಸೊ ಈ ಆ್ಯಸಿಡ್ ಮತ್ತೆ ಒಂದು ರೀತಿ ಕಾರ್ಬೊನೇಟ್ ಜೊತೆ ರಿಯಾಕ್ಟ್ ಆಗುತ್ತೆ. ಯಾವ ಕಾರ್ಬೊನೇಟ್? ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್. ಮೆಟಲ್ ಮತ್ತು ಕಾರ್ಬೊನೇಟ್ ಮಧ್ಯೆ ಹೈಡ್ರೋಜನ್ ಇದ್ರೆ ಅದನ್ನ ಏನಂತ ಕರಿತೀವಿ? ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್. ಇನ್ನೊಂದು ಹೆಸರೇನು? ಮೆಟಲ್ ಬೈಕಾರ್ಬೊನೇಟ್ ಅಂತಲೂ ಕರಿತೀವಿ. ಆ್ಯಕ್ಷನ್ ಆಫ್ ಆ್ಯಸಿಡ್ ಆನ್ ಮೆಟಲ್ ಬೈಕಾರ್ಬೊನೇಟ್. ನಿಮ್ಮ ಮನೆಯಲ್ಲೂ ಕೂಡ ಇದಿರುತ್ತೆ. ಅಡುಗೆ ಸೋಡಾ ಅಂತ ಯೂಸ್ ಮಾಡಿದ್ದೀರಾ? ಬೇಕಿಂಗ್ ಸೋಡಾ. ಓಕೆ, ಈ ಇಡ್ಲಿ ಊದ್ಸೋಕ್ಕೆ ಅಥವಾ ಬೋಂಡಾ ಮಾಡೋಕ್ಕೆ, ಬನ್ಸ್ ಮಾಡೋಕ್ಕೆ, ಬೇರೆ ಬೇರೆಯಲ್ಲಿ ಈಸ್ಟ್ ಹಾಕ್ತಾರೆ. ಈಸ್ಟ್ ಇಲ್ಲ ಅಂದರೆ ಬೇಕಿಂಗ್ ಸೋಡಾ ಹಾಕ್ತಾರೆ. ಹೊರಗೆಲ್ಲ ಹೋಟ್ಲೆಲ್ಲ ದೋಸೆಯಲ್ಲಿ ನೋಡಿರ್ತೀರ ಅಲ್ವಾ? ದೋಸೆಲಿ ತುಂಬ ತೂತ ಇರುತ್ತೆ, ಗರಿ ಗರಿ. ಯಾಕೆ ಅಂದರೆ ಸಖತ್ ಸೋಡಾ ಹಾಕ್ಬಿಟ್ಟಿರ್ತಾರೆ. ಸೊ ಅದು ಏನು, ಅದು ಹೆಸರೇನು? ಕೆಮಿಕಲ್ ನೇಮ್. ವಾಟ್ ಇಸ್ ದ ಕೆಮಿಕಲ್ ನೇಮ್ ಆಫ್ ಬೇಕಿಂಗ್ ಸೋಡಾ? ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. ಇದಕ್ಕೆ ಆ್ಯಸಿಡ್ ಬಿದ್ದಾಗ ಏನಾಗುತ್ತೆ ಅಂತ ನೋಡೋಣ. ಸೋಡಿಯಂ ಬೈಕಾರ್ಬೊನೇಟ್ ಅಂದರೆ ಏನು? ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ. ಓಕೆ, ಅದಕ್ಕೇನಾಗುತ್ತೆ? ಸೊ ಫಸ್ಟು ಜನರಲ್ ಫಾರ್ಮುಲಾ ನೋಡೋಣ. ಆ್ಯಸಿಡ್ ಪ್ಲಸ್, ಕಾಣಿಸ್ತಿದೆಯಾ? ಆ್ಯಸಿಡ್ ಪ್ಲಸ್ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ ಏನೇನು ಪ್ರೊಡ್ಯೂಸ್ ಆಗುತ್ತೆ? ಸಾಲ್ಟ್, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಸರ್ ಎಲ್ಲೋ ನೋಡಿದ್ದೀವಲ್ಲ, ಎಲ್ಲಿ ನೋಡಿದ್ವಿ? ಆ್ಯಸಿಡ್ ಆನ್ ಮೆಟಲ್ ಕಾರ್ಬೊನೇಟ್. ಮೆಟಲ್ ಕಾರ್ಬೊನೇಟ್ ಮೇಲೆ ಬಿದ್ದಾಗ ಏನಾಗುತ್ತೋ ಅದೇ ರಿಯಾಕ್ಷನ್. ಸೊ ಆ್ಯಸಿಡ್ಸ್ ರಿಯಾಕ್ಟ್ ಸೇಮ್ ವಿತ್ ಮೆಟಲ್ ಕಾರ್ಬೊನೇಟ್ ಆ್ಯಂಡ್ ಮೆಟಲ್ ಬೈಕಾರ್ಬೊನೇಟ್. ಓಕೆ, ಆ್ಯಸಿಡ್ಸು ಮೆಟಲ್ ಕಾರ್ಬೊನೇಟ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೋ ಮೆಟಲ್ ಬೈಕಾರ್ಬೊನೇಟ್ ಜೊತೆನೂ ಹಾಗೇ ರಿಯಾಕ್ಟ್ ಆಗುತ್ತೆ. ಓಕೆ, ನೋಡೋಣ ಒಂದು ಎಕ್ಸಾಂಪಲ್. ಸೊ ಯಾವ ಆ್ಯಸಿಡು? HCl ತೊಗೊತಾ ಇದ್ದೀವಿ ವಾಟರಲ್ಲಿ, ಅದಕ್ಕೆ ಅಕ್ವಿಯಸ್ ಅಂತ ಬರೆದಿದ್ದೀವಿ. AQ ಅಂದರೆ ಅಕ್ವಿಯಸ್, ಅಂದರೆ ನೀರಲ್ಲಿ ಡಿಸಾಲ್ವ್ ಮಾಡಿದ್ದೀವಿ ಅಂತ ಅರ್ಥ. ಸೊಲ್ಯೂಷನ್ ಇನ್ ವಾಟರ್ ಇಸ್ ಕಾಲ್ಡ್ ಅಕ್ವಿಯಸ್. ಓಕೆ, ಇದು ಯಾವ ಬೈಕಾರ್ಬೊನೇಟ್ ತೊಗೋತಾ ಇದ್ದೀವಿ? ಬೈ ಅಂದರೆ ಹೈಡ್ರೋಜನ್ ಅಂತ ಇಲ್ಲಿ, ಆಯಿತಾ? ಯಾವ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ ತೊಗೋತಾ ಇದ್ದೀವಿ? ಸೋಡಿಯಂ ಬೈಕಾರ್ಬೊನೇಟ್. ಸೋಡಿಯಂ ಬೈಕಾರ್ಬೊನೇಟ್ನ ತೊಗೊತಿದ್ದೀವಿ. ಯಾವ ಆ್ಯಸಿಡ್ ಜೊತೆ? HCl ಜೊತೆ. ಈಗೇನೇನು ಫಾರ್ಮ್ ಆಗಬೇಕು? ಸಾಲ್ಟ್, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಯಾವ ಸಾಲ್ಟು? ಸೋಡಿಯಂ ಕ್ಲೋರೈಡ್. ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸೇಮ್ ಥರ ರಿಯಾಕ್ಷನ್ ಅಲ್ವಾ? ಇಲ್ಲಿ ನೋಡಿ, ಸೇಮ್ ರಿಯಾಕ್ಷನ್ ಆಗ್ತಾಯಿದೆ. ಆದರೆ ಏನು, ಫಾರ್ಮುಲಾ ಚೇಂಜ್ ಆಗಿದೆ. ಇಲ್ಲಿ Na2CO3 ಇತ್ತು ಸೋಡಿಯಂ ಕಾರ್ಬೊನೇಟ್, ಬಟ್ ಇಲ್ಲಿ ಹೈಡ್ರೋಜನ್ ಬಂದಿರೋದ್ರಿಂದ NaHCO3. Na2 ಅಲ್ಲ, NaHCO3. ಇದು ಅಡುಗೆ ಸೋಡಾ ಅಲ್ವಾ? NaHCO3 ಏನೋ ಅಡುಗೆ ಸೋಡಾ, ಬೇಕಿಂಗ್ ಸೋಡಾ. ಹಾಗಾದರೆ Na2CO3 ಏನು? ವಾಷಿಂಗ್ ಸೋಡಾ. ಈ ಸರ್ಫ್ ಎಕ್ಸೆಲ್, ಏರಿಯಲ್, ಟೈಡ್ ಏನೇನು ಪೌಡ್ರ್ ಯೂಸ್ ಮಾಡ್ತಿರೋ ಡಿಟರ್ಜೆಂಟ್ಸ್ ಅದರಲ್ಲೆಲ್ಲ ಏನಿರುತ್ತೆ? ಸೋಡಿಯಂ ಬೈಕಾರ್ಬೊನೇಟ್. ಸರ್ ಹೇಗೆ ನಾಪ್ಕೊ ಇಟ್ಕೊಳ್ಳೋದು ಸರ್? ಕನ್ಫ್ಯೂಸ್ ಆಗುತ್ತೆ. 2 ಸೋಡಿಯಮ್ 2 ಕಾರ್ಬೊನೇಟ್. ಸೋಡಿಯಂ ಜಾಸ್ತಿ ಇದ್ದರೆ ಬಟ್ಟೆಗೆ, ಸೋಡಿಯಂ ಕಡಿಮೆ ಇದ್ದರೆ ಹೊಟ್ಟೆಗೆ. ಈಸಿ ಅಲ್ವಾ ನಾಪ್ಕೊ ಇಟ್ಕೊಳ್ಳೋಕ್ಕೆ? ಇದು ಮತ್ತು ಕ್ಲಾಸಲ್ಲಿ ಹೇಳ್ಕೊಡ್ಬೇಡಿ. ಓಕೆ, ಸುಮ್ಮನೆ ನಾನು ನನ್ನ ಖುಷಿಗೋಸ್ಕರ ಈ ಥರ ಮಾಡಿರ್ತೀನಿ, ಮತ್ತು ಈಸಿ ಆಗಲಿ ಅಂತ. ಸೊ ಸೋಡಿಯಂ ಒಂದೇ ಇದೆ ಅಲ್ವಾ? ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. ಸೋಡಿಯಂ ಕಡಿಮೆ ಇದ್ದರೆ, ಸೋಡಿಯಂ ಡೇಂಜರಸ್ ಅಲ್ವಾ? ಗೊತ್ತಿದೆ. ಹಾಗೆ ಸೋಡಿಯಂ ಕಡಿಮೆ ಇದ್ದರೆ ಹೊಟ್ಟೆಗೆ, ಸೋಡಿಯಂ ಜಾಸ್ತಿ ಇದ್ದರೆ ಬಟ್ಟೆಗೆ. ಸೊ ಹಂಗೆ ನಾಪ್ಕೊ ಇಟ್ಕೊಳ್ಳಿ. ಸೋಡಿಯಂ ಜಾಸ್ತಿ ಇದ್ದರೆ ಅಂದರೆ ಯಾವುದು? ಸೋಡಿಯಂ ಬೈಕಾರ್ಬೊನೇಟ್. ಸಾರಿ, ಸೋಡಿಯಂ ಕಾರ್ಬೊನೇಟ್. ಸೋಡಿಯಂ ಬೈಕಾರ್ಬೊನೇಟ್ ಅಲ್ಲ. ಸೋಡಿಯಂ ಕಾರ್ಬೊನೇಟ್ ಅಂದರೆ ವಾಷಿಂಗ್ ಸೋಡಾ. ಸೋಡಿಯಂ ಬೈಕಾರ್ಬೊನೇಟ್ ಅಂದರೆ ಬೇಕಿಂಗ್. ಬೈ ಅಂತ ಬರುತ್ತಲ್ಲ, ಬೇಕಿಂಗ್. ಸೊ ನೆಕ್ಸ್ಟ್, ರಿಯಾಕ್ಷನ್ ಆಫ್ ಆ್ಯಸಿಡ್ ವಿತ್ ಬೇಸ್. ಇದು ತುಂಬ ಇಂಪಾರ್ಟೆಂಟ್. ಈ ರಿಯಾಕ್ಷನ್ ನಮ್ಮ ಡೈಲಿ ಲೈಫಲ್ಲಿ ಆಗ್ತಾನೇ ಇರುತ್ತೆ. ಸೊ ನೋಡೋಣ. ದಿ ರಿಯಾಕ್ಷನ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸ್ ಪ್ರೊಡ್ಯೂಸಸ್ ಸಾಲ್ಟ್ ಆ್ಯಂಡ್ ವಾಟರ್. ಆ್ಯಸಿಡ್ ಮತ್ತು ಬೇಸ್ ರಿಯಾಕ್ಟ್ ಆದರೆ ಏನೇನು ಪ್ರೊಡ್ಯೂಸ್ ಆಗುತ್ತೆ? ಸಾಲ್ಟ್ ಆ್ಯಂಡ್ ವಾಟರ್ ಮಾತ್ರ. ಬೇರೆ ಏನು ಗ್ಯಾಸ್ಗಳು ಏನು ಪ್ರೊಡ್ಯೂಸ್ ಆಗೋಲ್ಲ. ನೀವು ಯಾವುದೇ ಆ್ಯಸಿಡ್ ಹಾಕಿ, ಯಾವುದೇ ಬೇಸ್ ಹಾಕಿ, ಸಾಲ್ಟ್ ಮತ್ತು ವಾಟರ್ ಮಾತ್ರ ಪ್ರೊಡ್ಯೂಸ್ ಆಗೋದು. ಓಕೆ, ಸೊ ಆ್ಯಸಿಡ್ ಆ್ಯಂಡ್ ಬೇಸ್ ರಿಯಾಕ್ಟ್ಸ್ ಟು ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್. ಈ ರಿಯಾಕ್ಷನ್ಗೆ ಏನಂತ ಕರಿತೀವಿ? ನ್ಯೂಟ್ರಲೈಸೇಷನ್. ಯಾಕೆಂದರೆ ನೀವು ಆ್ಯಸಿಡ್ ಮತ್ತು ಬೇಸ್ ತೊಗೊಂಡ್ರೆ ಬರೋದು ಸಾಲ್ಟ್. ಸಾಲ್ಟ್ ಆ್ಯಸಿಡ್ಡಾ? ಅಲ್ಲ. ಬೇಸ ಅಲ್ಲ, ಅದು ನ್ಯೂಟ್ರಲ್.
ಸೊ ಆ್ಯಸಿಡ್ ಮೇಲೆ ಬೇಸ್ ಬಿದ್ದಾಗ ನ್ಯೂಟ್ರಲ್ ಆಯಿತು, ಅಸಿಡಿಟಿನೂ ಇಲ್ಲ, ಬೇಸಿಕ್ಕೂ ಇಲ್ಲ ನೇಚರ್. ಓಕೆ, ಸೊ ಆ್ಯಸಿಡ್ ಆ್ಯಂಡ್ ಬೇಸ್ ರಿಯಾಕ್ಟ್ಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್ ಆ್ಯಂಡ್ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ ಒಂದು ಎಕ್ಸಾಂಪಲ್ಲು ನೋಡೋಣ. HCl. ಓಕೆ, ಅಕ್ವಿಯಸ್ ಅಂದರೆ ಏನು? ವಾಟರಲ್ಲಿ ಡಿಸಾಲ್ವ್ ಮಾಡಿರ್ತೀವಿ. ಸೊ ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಇದು ಸಾಲಿಡ್ ತೊಗೊಂಡಿರ್ತೀವಿ. ಓಕೆ, ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಪೌಡರ್ ಬರುತ್ತೆ. ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡಿಗೆ ನಾವು ಇನ್ನೊಂದು ಹೆಸರು ಏನಂತ, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ. ಯಾಕಂದರೆ ಅದು ಈ ನೀರಿಗೆ ಹಾಲು ಬಿದ್ದಾಗಿರುತ್ತಲ್ಲ ಆ ರೀತಿ ಇರುತ್ತೆ, ನೀರು ಹಾಲು ಥರ ಇರುತ್ತೆ. ಓಕೆ, ತಿಳಿ ಹಾಲು ಥರ. ಸೊ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಕರಿತೀವಿ ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ನ. ಸೊ ಆ ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಇಸ್ ಅ ಬೇಸ್, hydrochloric acid is an acid. So when these two react, they produce salt and water. Which salt? Magnesium chloride and water. Okay, ಅರ್ಥ ಆಗ್ತಿದೆಯಾ? ಸೊ ಮ್ಯಾಗ್ನೀಷಿಯಮ್ ಜೊತೆ ಇದ್ದಿದ್ದು ಹೈಡ್ರೋಜನ್ ಮತ್ತು ಆಕ್ಸಿಜನ್, ಇನ್ನೊಂದು ಹೈಡ್ರೋಜನ್ ಜೊತೆ ಹೋಗಿ ಏನಾಯಿತು? ವಾಟರ್. ನೋಡಿ ಇಲ್ಲೇನಿದೆ? OH ಇದೆ ಅಲ್ವಾ? ಮ್ಯಾಗ್ನೀಷಿಯಮ್ ಜೊತೆ ಏನಿದೆ? ವಾಟ್ ಈಸ್ ಪ್ರೆಸೆಂಟ್ ವಿತ್ ಮ್ಯಾಗ್ನೀಷಿಯಮ್? OH. ಆ್ಯಂಡ್ ವಾಟ್ ಈಸ್ ಪ್ರೆಸೆಂಟ್ ವಿತ್ ಕ್ಲೋರಿನ್? H. ಸೊ ದಿಸ್ H ಆ್ಯಕ್ಚುಲಿ H+ ಆಗಿರುತ್ತೆ ಅಲ್ವಾ? ಹೈಡ್ರೋಜನ್ ಪ್ಲಸ್ H+ ಆಗಿರುತ್ತೆ. OH ಇಸ್ OH-. ಸೊ H+ ಮತ್ತು OH- ಸೇರಿದ್ರೆ ಏನಾಗುತ್ತೆ? ವಾಟರ್ ಆಗುತ್ತೆ. ಉಳಿದಿದ್ದೇನು? ಮ್ಯಾಗ್ನೀಷಿಯಮ್ ಆ್ಯಂಡ್ ಕ್ಲೋರಿನ್, ಅದು ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಆಯಿತು. ಓಕೆ, ಇದು ಎಲ್ಲಿ ಯೂಸ್ ಮಾಡ್ತೀರಾ ಅಂದರೆ ನಿಮ್ಮ ಈನೋ ಎಲ್ಲ ಯೂಸ್ ಮಾಡ್ತೀರಾ ಅಲ್ವಾ? ಅದನ್ನ ಆ್ಯಂಟಾಸಿಡ್ಸ್ ಅಂತ ಕರಿತೀವಿ. ಸರ್ ಆ್ಯಂಟ್ ಅಂದರೆ ಇರುವೆ ಆ್ಯಸಿಡ್, ಇರುವೆಯಿಂದ ತೆಗ್ದಿರೋ ಆ್ಯಸಿಡ್ಡಾ ಸರ್? ಅಲ್ಲ. ಆ್ಯಂಟಾಸಿಡ್ಸ್ ಅಂದರೆ ಆ್ಯಸಿಡ್ಸ್ ವಿರುದ್ಧ ಆ್ಯಕ್ಟ್ ಮಾಡ್ತಾವಲ್ಲ ಅವನ್ನೇನಂತ ಕರಿತೀವಿ? ಆ್ಯಂಟಾಸಿಡ್ಸ್. ಆ್ಯಂಟಿ ಆ್ಯಸಿಡ್ಸ್ ಅಂತ ಹೇಳೋ ಬದಲು ನಾವು ಆ್ಯಂಟಾಸಿಡ್ಸ್ ಅಂತಲೇ ಹೇಳ್ತೀವಿ. ಸೊ ಆ್ಯಸಿಡ್ ವಿರುದ್ಧ ರಿಯಾಕ್ಟ್ ಮಾಡಬೇಕು ಅಂದರೆ ಅದು ಏನಾಗಿರಬೇಕು? ಬೇಸ್ ಅಲ್ವಾ? ಹೌದು ತಾನೆ? ಅದು ಆ್ಯಸಿಡ್ ವಿರುದ್ಧ ರಿಯಾಕ್ಟ್ ಆಗ್ತಿದೆ ಅಂದರೆ ಅದು ಬೇಸ್ ಆಗಿರಬೇಕು. ಸೊ ನಮ್ಮ ಹೊಟ್ಟೆಯಲ್ಲಿ ಆ್ಯಸಿಡಿಟಿ ಜಾಸ್ತಿ ಆಗ್ತಿದೆ ಅಂದರೆ, ಇಫ್ ಯು ಹ್ಯಾವ್ ಅಸಿಡಿಟಿ ಫೀಲಿಂಗ್ ಇನ್ ಅವರ್ ಸ್ಟಮಕ್, ಬರ್ನಿಂಗ್ ಎಫೆಕ್ಟ್ ಇನ್ ಅವರ್ ಸ್ಟಮಕ್, ವಾಟ್ ವಿಲ್ ವಿ ಡೂ? ವಿ ಟೇಕ್ ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್, ಏನು ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಥವಾ ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ತೊಗೋತೀವಿ. ಯಾಕೆ ತೊಗೋತೀವಿ? ಬಿಕಾಸ್ ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಈಸ್ ಅ ಬೇಸ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಆ್ಯಸ್ ಆ್ಯಂಟಾಸಿಡ್. ಸೊ ಎಕ್ಸಾಮಲ್ಲಿ ಕೇಳ್ತಾರೆ, ಯಾಕೆ ನಾವು ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ನ ಕೊಡ್ತೀವಿ ಆಸಿಡಿಟಿ ಇರೋ ಪೇಷಂಟಿಗೆ? ಸೊ ವೈ ಇಸ್ ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಈಸ್ ಗಿವನ್ ಟು ಪೇಷಂಟ್ ಸಫರಿಂಗ್ ಫ್ರಮ್ ಅಸಿಡಿಟಿ? ಬಿಕಾಸ್ ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಈಸ್ ಅ ಬೇಸ್ ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆಸ್ ಆ್ಯಂಟಾಸಿಡ್ ಆ್ಯಂಡ್ ನ್ಯೂಟ್ರಲೈಸಸ್ ಆ್ಯಸಿಡ್. ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡುತ್ತೆ. ಓಕೆ, ನೋಡಿ ಸ್ಟಮಕ್ ಆ್ಯಸಿಡ್, ಹೊಟ್ಟೆ ಒಳಗೆ ಯಾವ ಆ್ಯಸಿಡ್ ಇರುತ್ತೆ? HCl. ಅದು ಜಾಸ್ತಿ ಆದಾಗ ನಾವು ಏನು ಕುಡಿತೀವಿ? ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಇರೋ ಬೇರೆ ಬೇರೆ ಟ್ಯಾಬ್ಲೆಟ್ಸೋ ಅಥವಾ ಸಿರಪ್ಸೋ ಪೌಡರೋ ಏನನ್ನ ನೀರಿಗೆ ಹಾಕ್ಕೊಂಡು ಕುಡಿತೀವಿ. ಸೊ ಏನಾಗುತ್ತೆ? ಸಾಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಮತ್ತು ವಾಟರ್. ಸೊ ಹಾರ್ಟ್ ಬರ್ನ್ ಇರಲ್ಲ, ಅಂದರೆ ಎದೆ ಉರಿ, ಹೊಟ್ಟೆ ಉರಿಯೋದು ಆಗಲ್ಲ. ಓಕೆ, ಈ ಸಾಲ್ಟ್ ನ್ಯೂಟ್ರಲ್ ಅಲ್ವಾ? ಹಾಗಾಗಿ ನೆಕ್ಸ್ಟ್, ಮೆಟಲ್ ಆಕ್ಸೈಡ್ ವಿತ್ ಆ್ಯಸಿಡ್. ಯಾವುದು? ಮೆಟಲ್ ಆಕ್ಸೈಡ್ ವಿತ್ ಆ್ಯಸಿಡ್. ಮೆಟಲ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಟು ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್. ಏನಾಗುತ್ತೆ? ಮೆಟಲ್ ಆಕ್ಸೈಡ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದರೆ ಸಾಲ್ಟ್ ಮತ್ತು ವಾಟರ್ ಬರುತ್ತೆ. ಸರ್ ಈಗಿನ್ನೂ ನೀವು ಆ್ಯಸಿಡ್ ಮತ್ತು ಬೇಸಿಗೆ ಹೇಳಿದ್ರಲ್ಲ ಸರ್, ಅದೇ ರಿಯಾಕ್ಷನ್ ಹೇಳ್ತಿದ್ದೀರಲ್ಲ? ಹೌದು. ಯಾಕೆ ಅಂತ ಒಂದ್ಸಲಿ ನೋಡಿ. ಮೆಟಲ್ ಆಕ್ಸೈಡ್ ಏನು ಬೇಸ್ ಅಲ್ಲ, ಬೇಸಿಕ್ ಅಂತ, ಬಟ್ ಬೇಸ್ ಅಂತ ಬರೆದಿದ್ದೀನಿ ಅಷ್ಟೇ. ಸೊ ಮೆಟಲ್ ಆಕ್ಸೈಡಿಗೆ ಬೇಸ್ನ ಗುಣಗಳಿರುತ್ತೆ. ಸೊ ಬೇಸ್ ಏನಾರೋ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದರೆ ಏನು ಬರಬೇಕು? ಸಾಲ್ಟ್ ಆ್ಯಂಡ್ ವಾಟರ್ ಅಲ್ವಾ? ಸೊ ಮೆಟಲ್ ಆಕ್ಸೈಡ್ ಈಸ್ ಲೈಕ್ ಅ ಬೇಸ್. ಮೆಟಲ್ ಆಕ್ಸೈಡ್ ಈಸ್ ಹ್ಯಾವಿಂಗ್ ಬೇಸಿಕ್ ಕ್ಯಾರೆಕ್ಟರ್, ಸೊ ಇಟ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಬೇಸ್ ಪ್ಲಸ್ ಆ್ಯಸಿಡ್ ಗಿವ್ಸ್ ಸಾಲ್ಟ್ ಆ್ಯಂಡ್ ವಾಟರ್, ಮೆಟಲ್ ಆಕ್ಸೈಡ್ ಪ್ಲಸ್ ಆ್ಯಸಿಡ್ ಗಿವ್ಸ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಹಾಗಾಗಿ ಮೆಟಲ್ ಆಕ್ಸೈಡ್ ಈಸ್ ಅ ಬೇಸ್. ಹೇಗೆ ಪ್ರೂವ್ ಮಾಡೋದು? ನೋಡಿ, ಒಂದು ಮೆಟಲ್ ಆಕ್ಸೈಡ್ ತೊಗೊಳ್ಳೋಣ. ಮ್ಯಾಗ್ನೀಷಿಯಮ್ ಒಂದು ಮೆಟಲ್ ಅಲ್ವಾ? ಮೆಟಲ್ ಆಕ್ಸೈಡ್ ಈಸ್ ಮ್ಯಾಗ್ನೀಷಿಯಮ್ ಆಕ್ಸೈಡ್. ಅದನ್ನೊಂದು ಆ್ಯಸಿಡ್ ಜೊತೆ ಹಾಕ್ತಿದ್ದೀವಿ, ಕಾರ್ಬೋನಿಕ್ ಆ್ಯಸಿಡ್ ಅಂತ. ಯಾವ ಆ್ಯಸಿಡ್ ಜೊತೆ ಬೇಕಾದ್ರೂ ಹಾಕ್ಬೋದು. ಇಲ್ಲಿ ನಾವು ಕಾರ್ಬೋನಿಕ್ ಆ್ಯಸಿಡ್ ತೊಗೊಂಡಿದ್ದೀವಿ, ಒಂದು ವೀಕ್ ಆ್ಯಸಿಡ್. ಓಕೆ, HCl, H2SO4 ಅಷ್ಟು ಸ್ಟ್ರಾಂಗ್ ಅಲ್ಲ. ಸಲ್ಫ್ಯೂರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಷ್ಟು ಸ್ಟ್ರಾಂಗ್ ಅಲ್ಲ, ಬಟ್ ಇದು ಕೂಡ ವರ್ಕ್ ಆಗುತ್ತೆ, ಕಾರ್ಬೋನಿಕ್ ಆ್ಯಸಿಡ್. ಸೊ ಮ್ಯಾಗ್ನೀಷಿಯಮ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಕಾರ್ಬೋನಿಕ್ ಆ್ಯಸಿಡ್. ಏನು ಕೊಡ್ತಾ ಇದೆ ನೋಡಿ? ಮ್ಯಾಗ್ನೀಷಿಯಮ್ ಕಾರ್ಬೋನೇಟ್ ಆ್ಯಂಡ್ ವಾಟರ್. ಮ್ಯಾಗ್ನೀಷಿಯಮ್ ಕಾರ್ಬೋನೇಟ್ ಏನು? ಸಾಲ್ಟ್ ಮತ್ತು ವಾಟರ್. ಸಾಲ್ಟ್ ಮತ್ತು ವಾಟರ್ ಬರ್ತಿದೆ ಅಂದರೆ ಏನು? ಆ್ಯಸಿಡ್ ಮತ್ತು ಬೇಸ್ ರಿಯಾಕ್ಟ್ ಆಗ್ತಿದೆ ಅಂತ ತಾನೆ. ಸಾಲ್ಟ್ ಮತ್ತು ವಾಟರ್ ಮಾತ್ರ ಬರ್ತಿದೆ ಅಂದರೆ ಏನೇನು ರಿಯಾಕ್ಟ್ ಆಗ್ತಿದೆ? ಬೇಸ್ ಮತ್ತು ಆ್ಯಸಿಡ್. ಸೊ ಇಲ್ಲಿ ಬೇಸ್ ಯಾವುದು?
ಮೆಗ್ನೀಷಿಯಮ್ ಆಕ್ಸೈಡ್. ಹೇಗೆ ಗೊತ್ತಾಗುತ್ತೆ ಅಂದರೆ ಇದು ಆ್ಯಸಿಡ್ ತಾನೆ, ಕಾರ್ಬನಿಕ್ ಆ್ಯಸಿಡ್ ಇಸ್ ಎನ್ ಆ್ಯಸಿಡ್, ಸೊ ಇದು ಬೇಸ್ ಆಗಿರಬೇಕು. ಸೊ ಮೆಟಲ್ ಆಕ್ಸೈಡ್ಸ್, ಎಲ್ಲ ಮೆಟಲ್ ಆಕ್ಸೈಡ್ಸು ಬೇಸ್ ಆಗಿ ರಿಯಾಕ್ಟ್ ಮಾಡ್ತವೆ. ಸೊ ಆಲ್ಮೋಸ್ಟ್ ಆಲ್ ಮೆಟಲ್ ಆಕ್ಸೈಡ್ಸ್ ರಿಯಾಕ್ಟ್ ಆ್ಯಸ್ ಅ ಬೇಸ್. ಇನ್ ಎಕ್ಸಾಮಲ್ಲಿ ಕೇಳ್ಬೋದು, ಮೆಟಲ್ ಆಕ್ಸೈಡ್ ಬೇಸಾ ಆ್ಯಸಿಡಾ, ಈಸ್ ಮೆಟಲ್ ಆಕ್ಸೈಡ್ ಆ್ಯನ್ ಆ್ಯಸಿಡ್ ಅವರ ಬೇಸ್ ಅಂತ ಕೇಳ್ತಾರೆ. ಪ್ರೂವ್ ಇಟ್ ಅಂತ ಕೇಳ್ತಾರೆ. ಪ್ರೂವ್ ಮಾಡೋದು ಹೇಗೆ? ಈ ರಿಯಾಕ್ಷನ್ನ ಬರೆದು ಪ್ರೂವ್ ಮಾಡಬೇಕು. ಸೊ ಸಾಲ್ಟ್ ಮತ್ತು ವಾಟರ್ ಬರ್ತಾ ಇದೆ, ಸೊ ಹಾಗಾಗಿ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ದೇನೋ ಬೇಸ್ ಆಗಿರಬೇಕು. ಇಲ್ಲಿ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗ್ತಿರೋದು ಯಾವುದು? ಮ್ಯಾಗ್ನೀಷಿಯಮ್ ಆಕ್ಸೈಡ್. ಅರ್ಥ ಆಗ್ತಿದೆಯಾ? ಸೊ ಮೆಟಲ್ ಆಕ್ಸೈಡ್ಸ್ ನಾವು ಬೇಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, ಸೋಡಿಯಂ ಆಕ್ಸೈಡ್, ಮತ್ತೊಂದು ಪೊಟ್ಯಾಷಿಯಮ್ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಅಯನ್ ಆಕ್ಸೈಡ್, ಯಾವುದೇ ತೊಗೊಳ್ಳಿ ಸಾಲ್ಟ್ ಪ್ಲಸ್ ವಾಟರೇ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದನ್ನು ಏನಂತ ಕರಿತೀವಿ? ಮೆಟಲ್ ಆಕ್ಸೈಡ್ ಇಸ್ ಅ ಬೇಸ್ ಅಂತ ಕರಿತೀವಿ. ಯಾವುದೇ ಒಂದು, ಇದು ಸೆಂಟೆನ್ಸ್ ಜ್ಞಾಪಕ ಇರಲಿ, ಯಾವುದೇ ಕೆಮಿಕಲ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತು ವಾಟರ್ ಕೊಟ್ಟರೆ, ಅಂತ ಹೇಳ್ತಿದ್ದೀನಿ, ಯಾವುದೇ ಕೆಮಿಕಲ್ಲು ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತು ವಾಟರ್ನ ಪ್ರೊಡ್ಯೂಸ್ ಮಾಡಿದರೆ ಅದು ಬೇಸ್ ಆಗಿರಲೇಬೇಕು. ಯಾಕೆ ಅಂದರೆ ಬೇಸ್ ಪ್ಲಸ್ ಆ್ಯಸಿಡ್ ಗಿವ್ಸ್ ಸಾಲ್ಟ್ ಪ್ಲಸ್ ವಾಟರ್ ಅಲ್ವಾ? ಸೊ ಇಫ್ ಎನಿ ಕೆಮಿಕಲ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಟು ಗಿವ್ ಸಾಲ್ಟ್ ಪ್ಲಸ್ ವಾಟರ್, ಇಟ್ ಶುಡ್ ಬಿ ಅ ಬೇಸ್. ಮತ್ತೆ ಹೇಳ್ತೀವಿ, ಎನಿ ಕೆಮಿಕಲ್ ವಿಚ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಟು ಗಿವ್ ಸಾಲ್ಟ್ ಪ್ಲಸ್ ವಾಟರ್, ಇಟ್ ಶುಡ್ ಬಿ ಅ ಬೇಸ್. ಅರ್ಥ ಆಗ್ತಿದೆಯಾ? ಓಕೆ, ಹಾಗಾದರೆ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಯ್ತಪ್ಪ ಮೆಟಲ್ ಆಕ್ಸೈಡ್ ಅಲ್ವಾ? ಬೇಸ್ ಜೊತೆ ಯಾರು ರಿಯಾಕ್ಟ್ ಆಗ್ತಾರೆ ನೋಡೋಣ. ಅದ್ರ ಮುಂಚೆ ನಿಮಗೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳಬೇಕು, ಮರ್ತೋಯ್ತು. ಮೆಟಲ್ ಆಕ್ಸೈಡ್ ಪ್ಲಸ್ ಆ್ಯಸಿಡ್ ಎಲ್ಲನೇ. ಈ ಸಾಯಿಲ್ ಇದೆ ಅಲ್ವಾ, ಮಣ್ಣು, ಅಗ್ರಿಕಲ್ಚರ್ ಭೂಮಿ ಅಂದರೆ ಕೃಷಿ ಭೂಮಿ, ಪ್ಲ್ಯಾಂಟೇಷನ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಇಲ್ಲ ಗದ್ದೆ ಇರ್ಬೋದು ಅಂದರೆ ಕ್ರಾಪ್ ಫೀಲ್ಡ್, ಯಾವುದಾರು ಆಗಿರ್ಬೋದು. ಈ ಕೃಷಿ ಭೂಮಿಲಿ ಒಂದೊಂದು ಸಲ ಏನಾಗುತ್ತೆ, ಭೂಮಿಲಿ ಅಸಿಡಿಟಿ ಜಾಸ್ತಿ ಆಗುತ್ತೆ. ಸರ್ ಹೊಟ್ಟೆಗೆ ಅಸಿಡಿಟಿ ಆಗೋದು ಕೇಳಿದ್ದೀವಿ, ಭೂಮಿಗೆ ಅಂತ ಸರ್ ಅಸಿಡಿಟಿ. ಸೊ ನಾವೇನು ಮಾಡ್ತೀವಿ, ತುಂಬ ಕೆಮಿಕಲ್ಸ್ ಹಾಕ್ತಾ ಇರ್ತೀವಲ್ವ, ವಿ ವಿಲ್ ಪುಟ್ ಲಾಟ್ಸ್ ಆಫ್ ಕೆಮಿಕಲ್ಸ್ ಫಾರ್ ದ ಸಾಯಿಲ್, ಲೈಕ್ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಫಂಗಿಸೈಡ್ಸ್, is it not? We'll be keeping on adding. So chances of soil becoming acidic is there, is it not? Chances of soil becoming acid is possible ಅಲ್ವಾ? ಮಣ್ಣು ಆ್ಯಸಿಡ್ ಕಂಟೆಂಟ್ ಮಣ್ಣಲ್ಲಿ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ, ಯಾಕಂದ್ರೆ ನಾವು ರಾಶಿ ಕೆಮಿಕಲ್ಸ್ ಹಾಕ್ತಿರ್ತೇವೆ ಅಲ್ವಾ? ಸೊ ಅದಕ್ಕೆ ಏನು ಮಾಡ್ಬೋದು, ಮಣ್ಣು ಆ್ಯಸಿಡ್ ಆದರೆ ಏನಾಗುತ್ತೆ, ಸೊ ಬೇರು ಸುಟ್ಟೋಗ್ಬಿಡುತ್ತಲ್ವಾ? ಸೊ ಯಾವಾಗಲೂ ಮಣ್ಣು ಸ್ಲೈಟ್ಲಿ ಬೇಸಿಕ್ ಇರಬೇಕು. ಸೊ ಅಂದರೆ ತುಂಬ ಬೇಸಲ್ಲ, ಆ್ಯಸಿಡ್ಗಿಂತ ಚೂರು, ಅಂದರೆ ನಾವೇನಂತ ಹೇಳ್ತೀವಿ, ಆ್ಯಸಿಡ್ ಅಲ್ಲ ಆದರೆ ಬೇಸು ಅಲ್ಲ ಅನ್ನೋ ಥರ, ಈ ನ್ಯೂಟ್ರಲ್ಲು ಸ್ವಲ್ಪ ಬೇಸಿಕ್, ಆ ಥರ. ಅರ್ಥ ಆಗ್ತಿದೆಯಾ? ಸೊ ಆ್ಯಸಿಡ್ ಅಲ್ಲ ಬಟ್ ಕಂಪ್ಲೀಟು ಸ್ಟ್ರಾಂಗ್ ಬೇಸು ಅಲ್ಲ, ಸೊ ವೀಕ್ ಬೇಸಾಗಿ ಇರಬೇಕು ಮಣ್ಣು. ಆದರೆ ಕೆಲವು ಇದ್ದಾವೆ, ಈ ಹುಳಿ ಹಣ್ಣುಗಳು, ಸಿಟ್ರಸ್ ಫ್ರೂಟ್ಸ್ ಗೊತ್ತಲ್ಲ, ಪ್ಲ್ಯಾಂಟ್ಸ್ಗಳು, ಯಾವುದು, ನಿಂಬೆ, ಆಮೇಲೆ ಮೂಸುಂಬೆ, ಕಿತ್ತಲೆ, ಹರಳೆಕಾಯಿ, ಸೊ ಸ್ವೀಟ್ ಲೆಮನ್, ಆಮೇಲೆ ಲೆಮನ್, ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ, ಗೂಸ್ಬೆರಿ ಅಂದರೆ ನೆಲ್ಲಿಕಾಯಿ, ಇವೆಲ್ಲ ಸ್ವಲ್ಪ ಆ್ಯಸಿಡ್ ಮಣ್ಣುಗಳು ಬೇಕು. ಇವನ್ನ ಬೆಳೆಯೋರಾದರೆ ಓಕೆ, ಮಣ್ಣು ಆ್ಯಸಿಡ್ ಆದರೆ ತೊಂದರೆ ಇಲ್ಲ. ಬಟ್ ನಾರ್ಮಲ್ ಅಕ್ಕಿ, ಕೊತ್ತಂಬರಿ, ಬೀನ್ಸು, ಇವಕ್ಕೆಲ್ಲ ಮಣ್ಣು ಚೂರು ಬಿಸಿ ಆದರೂ ಬೀನ್ಸ್ ಬಿಡೋದಲ್ಲ, ಗಿಡನೇ ಸುಟ್ಟೋಗ್ಬಿಡುತ್ತೆ. ಸೊ ಅಷ್ಟು ಕಷ್ಟ. ಸೊ ಅವಾಗ ಏನು ಮಾಡ್ತಾರೆ ರೈತರು, ಸುಣ್ಣ ತೊಗೊತಾರೆ. ಸರ್ ಸುಣ್ಣ ಸುಡುತ್ತೆ, ಆ್ಯಸಿಡ್ ಅಲ್ವಾ ಸರ್? ಸುಣ್ಣ ಆ್ಯಸಿಡ್ ಅಲ್ಲ, ಸುಣ್ಣನ ಲೈಮ್ ಅಂತ ಕರಿತೀವಿ, ಕ್ಯಾಲ್ಸಿಯಂ ಆಕ್ಸೈಡ್. ಇದನ್ನು ನಾವು ನೀರಿಗೆ ಹಾಕಿದ್ರೆ ಏನಾಗುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಓಕೆ, ಲೈಮ್ ಅಂದರೆ ಸುಣ್ಣ, ಇದನ್ನು ನಾವು ಯಾವುದ್ರಲ್ಲಿ ಕದರಿಸ್ತೀವಿ, ನೀರಲ್ಲಿ. ಸೊ ಅದು ಸುಡುತ್ತೆ ಹೌದು, ಆದರೆ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ನಾವು ಆ್ಯಸಿಡ್ ಸಾಯಿಲಿಗೆ ಹಾಕಿದಾಗ ಏನಾಗುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಸ್ ಅ ಬೇಸ್ ಅಲ್ವಾ, ಲೈಮ್ ಒಂದು ಬೇಸ್ನ ಆ್ಯಸಿಡಿಗೆ ಹಾಕಿದ್ರೆ ಏನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಸೊ ಆ್ಯಸಿಡ್ ಇದ್ದಿದ್ದು ನ್ಯೂಟ್ರಲ್ ಆಗಿ ಗಿಡಗಳು ಚೆನ್ನಾಗಿ ಬೆಳೀತವೆ. ಹಾಗಂತ ತುಂಬ ಹಾಕೋದಲ್ಲ, ಎಷ್ಟು ಬೇಕೋ ಅಷ್ಟು. ಓಕೆ, ಸೊ ಮಣ್ಣನ್ನು ಫಸ್ಟು ಲ್ಯಾಬಲ್ಲಿ ಚೆಕ್ ಮಾಡಿಸ್ಬೇಕು, ಅವ್ರು ಎಷ್ಟು ಆ್ಯಸಿಡ್ ಇದೆ ಅಂತ ಹೇಳ್ತಾರೆ, ಅದಕ್ಕೆ ತಕ್ಕಂತಹ ಬೇಸ್ನ ಅಂದರೆ ಅಷ್ಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಲೈಮ್ನ ಹಾಕಬೇಕು. ಸುಣ್ಣ, ಲೈಮ್ ಅಂದರೆ ಸುಣ್ಣ. ಓಕೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ ಸುಣ್ಣದ ನೀರು, ಅದನ್ನು ಹಾಕ್ತೀವಿ. ಸೊ ಏನಾಗುತ್ತೆ, ಯಾಕೆ ಆ್ಯಸಿಡ್ ಆಗಿರೋ ಭೂಮಿಗೆ ಸುಣ್ಣ ಹಾಕ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಏನು ಪ್ರಶ್ನೆ ಕೇಳ್ತಾರೆ, ವೈ ಈಸ್ ಲೈಮ್ ಆ್ಯಡೆಡ್ ಟು ಅಸಿಡಿಕ್ ಸಾಯಿಲ್? ಮತ್ತೆ ಹೇಳ್ತಾ ಇದ್ದೀನಿ,
ವೈ ಈಸ್ ಲೈಮ್ ಆ್ಯಡೆಡ್ ಟು ಅಸಿಡಿಕ್ ಸಾಯಿಲ್ ಅಂತ ಕೇಳ್ತಾರೆ. ನೀವೇನು ಬರೀಬೇಕು, ಲೈಮ್ ಈಸ್ ಅ ಬೇಸ್, ಸೊ ಬೇಸ್ ಈಸ್ ಆ್ಯಡೆಡ್ ಟು ಆ್ಯಸಿಡ್ ಟು ನ್ಯೂಟ್ರಲೈಸ್ ಇಟ್. ಇನ್ನೊಂದ್ಸರಿ ಹೇಳ್ತೀವಿ, ಲೈಮ್ ಈಸ್ ಅ ಬೇಸ್, ಕ್ಯಾಲ್ಶಿಯಂ ಆಕ್ಸೈಡ್ ಫಾರ್ಮುಲಾ ಕೂಡ ಬರೀರಿ. ಲೈಮ್ ಈಸ್ ಅ ಬೇಸ್, ಕ್ಯಾಲ್ಶಿಯಂ ಆಕ್ಸೈಡ್. ಸರ್ ಕ್ಯಾಲ್ಶಿಯಂ ಆಕ್ಸೈಡ್ ಅಂತಿದ್ದೀರಾ, ಹೈಡ್ರಾಕ್ಸೈಡ್ ಆಗಲ್ವಾ? ಆಗುತ್ತೆ, ನಿಮಗೆ ಗೊತ್ತಿದೆ. ಕ್ಯಾಲ್ಶಿಯಂ ಆಕ್ಸೈಡ್ ಏನು, ಮೆಟಲ್ ಆಕ್ಸೈಡಾ ನಾನ್ ಮೆಟಲ್ ಆಕ್ಸೈಡಾ? ನೋಡಿ, ಮೆಟಲ್ ಆಕ್ಸೈಡ್ ಏನು, ಮೆಟಲ್ ಆಕ್ಸೈಡ್ ಈಸ್ ಅ ಬೇಸ್. ಸೊ ಕ್ಯಾಲ್ಶಿಯಂ ಮೆಟಲ್ ಅಲ್ವಾ, ಸೊ ಕ್ಯಾಲ್ಶಿಯಂ ಆಕ್ಸೈಡ್ ಈಸ್ ಆಲ್ಸೋ ಅ ಬೇಸ್. ಸೊ ಏನಂತ ಬರೀಬೇಕು ನೀವು, ಕ್ಯಾಲ್ಶಿಯಂ ಆಕ್ಸೈಡ್ ಈಸ್ ಅ ಬೇಸ್, ಸೊ ಇಟ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಟು ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ನ್ಯೂಟ್ರಲೈಸಸ್ ಇಟ್. ಸೊ ಈ ಕ್ಯಾಲ್ಶಿಯಂ ಆಕ್ಸೈಡ್ ಅನ್ನೋ ಬೇಸು ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ಮಣ್ಣನ್ನು ನ್ಯೂಟ್ರಲ್ ಮಾಡುತ್ತೆ, ಅಸಿಡಿಟಿನ ರಿಮೂವ್ ಮಾಡುತ್ತೆ ಮಣ್ಣಿಂದ. ಸೊ ಇದನ್ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ನೀವು ಬೇಕಾದ್ರೆ ರಿಯಾಕ್ಷನ್ ಬರೆದು ಕೂಡ ತೋರಿಸ್ಬೋದು. CaO ಪ್ಲಸ್ ಯಾವುದಾರೋ ಒಂದು ಆ್ಯಸಿಡ್ ಬರೆದು ಏನಾಗುತ್ತೆ, ಸಾಲ್ಟ್ ಪ್ಲಸ್ ವಾಟರ್. ಸೊ ಈಗ HCl ಇದ್ದರೆ CaCl2 ಪ್ಲಸ್ H2O. ನೀವು ಬರೆಯೋಕ್ಕೆ ಗೊತ್ತಿರಬೇಕು. ಓಕೆ, ಕಲೀರಿ. ಡೌಟ್ ಇದ್ದರೆ ಕೇಳ್ಬೋದು ಕಮೆಂಟ್ಸಲ್ಲಿ. ಇಲ್ಲ ಸರ್ರಿಗೆ ನೀವು ಮೆಸೇಜ್ ಹಾಕಿದ್ರೆ ವಾಟ್ಸಪ್ಪಲ್ಲಿ ಅವ್ರು ನನಗೆ ಕಳಿಸ್ತಾರೆ. ಸೊ ಪ್ಲೀಸ್ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಒಂದು ವಾರ ಗ್ಯಾಪ್ ಕೊಟ್ಟಿದ್ದೆ, ನನಗೆ ಹೆಲ್ತ್ ಸರಿ ಇರಲಿಲ್ಲ, ಡಾಕ್ಟರ್ ರೆಸ್ಟ್ ಹೇಳಿದರು. ಸೊ ಹಾಗಾಗಿ ನಾನು ಒಂದು ವಾರ ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೇಗಿದ್ದರೂ ಸ್ಕೂಲು ಶುರುವಾಗೋದು ಲೇಟು. ನಿಮ್ಗೆ ಯಾರಿಗಾರೋ ಆನ್ಲೈನ್ ಸ್ಕೂಲ್ ಶುರುವಾಗ್ತಿದ್ರೆ ಮಧ್ಯೆ ಇದನ್ನು ನೋಡಿ, ವಾರಕ್ಕೆ 2 ಇಲ್ಲ 3 ವೀಡಿಯೋ ಮಾತ್ರ ಅಪ್ಲೋಡ್ ಮಾಡ್ತೀನಿ. ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಏನೇ ಡೌಟ್ ಇದ್ದರೂ ಸರ್ರಿಗೆ ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ಹಾಕಿದ್ರೆ ನನಗೆ ರಿಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯೂಟ್ಯೂಬಲ್ಲಿ ಸೊ ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ಸರಿ ಹೋಗಲ್ಲ, ಇಂಗ್ಲೀಷ್ನ ಯೂಸ್ ಮಾಡಿಕೊಂಡು ಕನ್ನಡದಲ್ಲಿ ಟೈಪ್ ಮಾಡಿಸ್ಬೇಕು, ಮಿಕ್ಸ್ ಸರಿ ಹೋಗಲ್ಲ. ಓಕೆ, ಯೂಟ್ಯೂಬ್ನ ನಾವು ಆದಷ್ಟು ಚಾಟಿಗೆ ಯೂಸ್ ಮಾಡಬಾರ್ದು. ಓಕೆ, ಸೊ ವಾಟ್ಸಪ್ಪಲ್ಲಿ ಕಳಿಸಿ ಸರ್ರಿಗೆ, ಸರ್ ನನಗೆ ಕಳಿಸ್ತಾರೆ, ನಾನು ಆನ್ಸರ್ಸ್ನ ಕಳಿಸ್ತೀನಿ. ಓಕೆ, ಇವತ್ತಿನ ಕೊನೆಯ ರಿಯಾಕ್ಷನ್. ನಾನು ಕಡಿಮೆ ರಿಯಾಕ್ಷನ್ ತೊಗೊತಾ ಇದ್ದೀನಿ, ಯಾಕೆಂದರೆ ಕನ್ಫ್ಯೂಸ್ ಆಗೋದು ಬೇಡ. ಮತ್ತೊಮ್ಮೆ ರಿವೈಸ್ ಮಾಡೋಣ. ಓಕೆ, ನನಗೇನು ಬೇಗ ಅರ್ಧ ಗಂಟೆಲಿ ಮುಗಿಸ್ಬೇಕು ಅಂತೇನಿಲ್ಲ, ನಿಮಗೆ ಅರ್ಥ ಆಗಬೇಕು. ಸೊ ಮೇನ್ ರಿಯಾಕ್ಷನ್ ಕೊನೆಯದು ಯಾವುದು, ರಿಯಾಕ್ಷನ್ ಆಫ್ ಬೇಸಸ್ ವಿತ್ ನಾನ್ ಮೆಟಲ್ ಆಕ್ಸೈಡ್. ಜ್ಞಾಪಕ ಇರಲಿ, ಆ್ಯಸಿಡ್ಸ್ ಯಾರ ಜೊತೆ ರಿಯಾಕ್ಟ್ ಆದರೂ, ಮೆಟಲ್ ಆಕ್ಸೈಡ್. ಆ್ಯಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್ ಆಕ್ಸೈಡ್. ಯಾಕೆ, ಮೆಟಲ್ ಆಕ್ಸೈಡ್ ಈಸ್ ಅ ಬೇಸ್. ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಆಕ್ಸೈಡ್ ಬಿಕಾಸ್ ಮೆಟಲ್ ಆಕ್ಸೈಡ್ ಈಸ್ ಅ ಬೇಸ್. ಅದಕ್ಕೆ ಸಾಲ್ಟ್ ಮತ್ತು ವಾಟರ್ ಬರುತ್ತೆ. ಆದರೆ ಬೇಸಸ್ ರಿಯಾಕ್ಟ್ ವಿತ್ ನಾನ್ ಮೆಟಲ್ ಆಕ್ಸೈಡ್. ಹಾಗಾದರೆ ನಾನ್ ಮೆಟಲ್ ಆಕ್ಸೈಡ್ ಏನಾಗಿರಬೇಕು, ಆ್ಯಸಿಡ್ ಆಗಿರಬೇಕು ಅಲ್ವಾ? ಸೊ ಬೇಸಸ್ ರಿಯಾಕ್ಟ್ ವಿತ್ ನಾನ್ ಮೆಟಲ್ ಆಕ್ಸೈಡ್. ನೋಡೋಣ ಏನಾಗುತ್ತೆ, ಒಂದು ಪ್ರೂವ್ ಮಾಡೋಣ. ಈಗ ನಾನ್ ಮೆಟಲ್ ಆಕ್ಸೈಡು ಆ್ಯಸಿಡ್ಡ ಬೇಸ ಅಂತ ಪ್ರೂವ್ ಮಾಡೋಣ. ಈಗ ನಿಮಗೆ ಗೊತ್ತಿದೆ, ಬೇಸ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತು ವಾಟರ್ ಕೊಟ್ಟರೆ ಅದೇನು, ಇಟ್ಸ್ ಆನ್ ಆ್ಯಸಿಡ್. ಇಫ್ ಎನಿ ಕೆಮಿಕಲ್ ರಿಯಾಕ್ಟ್ಸ್ ವಿತ್ ಅ ಬೇಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್, ಇಟ್ಸ್ ಆನ್ ಆ್ಯಸಿಡ್. ಮತ್ತೆ ಹೇಳ್ತೀನಿ, ಇಫ್ ಎನಿ ಕೆಮಿಕಲ್ ರಿಯಾಕ್ಟ್ಸ್ ವಿತ್ ಬೇಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್, ಇಟ್ ಈಸ್ ಅನ್ ಆ್ಯಸಿಡ್. ಯಾಕೆ ಅಂದರೆ ಬೇಸ್ ಪ್ಲಸ್ ಆ್ಯಸಿಡ್ ಗಿವ್ಸ್ ಸಾಲ್ಟ್ ಪ್ಲಸ್ ವಾಟರ್, ಹೌದಲ್ವಾ? ಬೇಸ್ ಪ್ಲಸ್ ಡ್ಯಾಶ್ ಅಂದರೆ ಏನು, ಆ್ಯಸಿಡ್ ಗಿವ್ಸ್ ಸಾಲ್ಟ್ ಪ್ಲಸ್ ವಾಟರ್. ಆ ಡ್ಯಾಶ್ ಜಾಗದಲ್ಲಿ ಏನೇ ಬಂದರೂ ಅದು ಆ್ಯಸಿಡ್ ಅಲ್ವಾ? ಈಗ ನೋಡೋಣ ಯಾವ ಬೇಸ್ ತೊಗೊತಾ ಇದ್ದೀವಿ, ಸೋಡಿಯಂ ಹೈಡ್ರಾಕ್ಸೈಡ್, ವಿಚ್ ಇಸ್ ದ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ನಾವು ನಾನ್ ಮೆಟಲ್ ಆಕ್ಸೈಡ್ ಇಲ್ಲಿ ತಪ್ಪಾಗಿ ಪ್ರಿಂಟ್ ಆಗಿದೆ, ಸಿ ಸ್ಮಾಲ್ ಓ ಆಗಿದೆ, ಸಿ ಕ್ಯಾಪಿಟಲ್ ಓ ಆಗಬೇಕು. ಓಕೆ, ಸ್ವಲ್ಪ ಪ್ರಿಂಟ್ ಆಗಬೇಕಾರೆ ಅಥವಾ ಟೈಪ್ ಆಗಬೇಕಾರೆ ಕೆಳಗಾಗಿದೆ. ಓಕೆ, ಸಿ ಕ್ಯಾಪಿಟಲ್ ಓ ಕ್ಯಾಪಿಟಲ್ಲೇ ಬರೀಬೇಕು. ಸ್ಮಾಲ್ ಬರೆದ್ರೆ ಕೊಬಾಲ್ಟ್ ಆಗುತ್ತೆ. ಸಿ ಸ್ಮಾಲ್ ಓ ಇಸ್ ಕೊಬಾಲ್ಟ್, ಸಿ ಬಿಗ್ ಓ 2 ಇಸ್ ಕಾರ್ಬನ್ ಡೈಆಕ್ಸೈಡ್, CO2. ಓಕೆನಾ? ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ರಿಯಾಕ್ಟಿಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಏನು, ನಾನ್ ಮೆಟಲ್, ಸೊ ಜೊತೆಗೆ ಆಕ್ಸಿಜನ್ ಇದೆ, ಸೊ ನಾನ್ ಮೆಟಲ್ ಆಕ್ಸೈಡ್ ಅಲ್ವಾ? ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಆರ್ ನಾನ್ ಮೆಟಲ್ ಆಕ್ಸೈಡ್ಸ್. ಮತ್ತೆ ಹೇಳ್ತಿದ್ದೀನಿ, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಫಾಸ್ಫರಸ್ ಪೆಂಟಾಕ್ಸೈಡ್, all these are non-metal oxides. So base reacts with a non-metal oxide to produce salt. Which salt? Sodium carbonate, washing soda, okay, and water. So salt plus water ಬರ್ತಿದೆ ಅಂದರೆ ಈಗ ಕಾರ್ಬನ್ ಡೈಆಕ್ಸೈಡ್ ಏನಾಯಿತು, ಕಾರ್ಬನ್ ಡೈಆಕ್ಸೈಡ್ ಇಸ್ ಅನ್ ಆ್ಯಸಿಡ್ ಅಂತ ಪ್ರೂವ್ ಆಯಿತು. ಕಾರ್ಬನ್ ಡೈಆಕ್ಸೈಡ್ ಅಸಿಡಿಕ್ ನೇಚರ್ ಅಲ್ವಾ? ಅದಕ್ಕೆ ನಿಮಗೆ ಅಸಿಡಿಟಿ ಇದ್ದಾಗ ಹೊರಗೆ ತೇಗ್ ಬರುತ್ತಲ್ವ, ಡರ್ ಅಂತ ಹಿಂದೆ ಎಲ್ಲ ಬಾಯಿಂದ ಸೌಂಡ್ ಮಾಡ್ತಾನೇ ಇರ್ತಾರೆ. ಇಲ್ಲ ತುಂಬ ಅಸಿಡಿಟಿ ಆದರೆ ಹಿಂದೆಯಿಂದನೂ ಹೂಸಾಗಿ ಬರುತ್ತೆ ಅಲ್ವಾ? ಅಸಹ್ಯ ಅನ್ಕೋಬೇಡಿ, ಇದು ಕಾಮನ್ ಗ್ಯಾಸ್ಟ್ರಿಕ್ ಇದ್ದಾಗ. ಅದಕ್ಕೆ ಚೆನ್ನಾಗಿ ನೀರು ಕುಡೀರಿ, ಊಟ ಆದ ತಕ್ಷಣ ಮಲಗಬೇಡಿ, ಅಟ್ಲೀಸ್ಟ್ 1 hour ಗ್ಯಾಪ್ ಕೊಡಿ ಊಟಕ್ಕೂ ಮಲಗೋಕ್ಕೂ.
ಓಕೆ, ನೀವೇನಾರೋ ಜಾಸ್ತಿ ಮಾಂಸ, ಕೊಬ್ಬಿನಂಶ, ಓಕೆ, ಗ್ಯಾಸ್ ಆಗುವಂತಹ ಫುಡ್ಗಳು ತಿಂದರೆ 1.5 ಗಂಟೆ, 2 ಗಂಟೆ, 3 ಗಂಟೆ ತನಕ ಗ್ಯಾಪ್ ಕೊಟ್ಟರೆ ಒಳ್ಳೆಯದು. ಸೊ ನೀವೆಲ್ಲ 8-8:30ಗೆ ಊಟ ಮಾಡಿ 10:30 ಒಳಗೆ ಮಲಗಿಬಿಡ್ಬೇಕು, ಅದು ಬೆಟರ್. ಓಕೆ, ಬಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾರಿಗಾರೋ ಇದ್ದರೆ ಅವ್ರಿಗೆ 3 ಗಂಟೆ ಗ್ಯಾಪ್ ಕೊಡೋಕ್ಕೆ ಹೇಳಿ. ಓಕೆನಾ? ಯಾಕೆಂದರೆ ಆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ರಿಲೀಸ್ ಆಗಿಬಿಡ್ಬೇಕಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಏನು ಮತ್ತೆ ಅಸಿಡಿಕ್ ಅಲ್ವಾ? ಸೊ ಅದರಿಂದ ಏನು ಪ್ರೂವ್ ಆಗುತ್ತೆ ನೋಡಿ, ಬೇಸಸ್ ಪ್ಲಸ್ ನಾನ್ ಮೆಟಲ್ ಆಕ್ಸೈಡ್ ಗಿವ್ ಸಾಲ್ಟ್ ಪ್ಲಸ್ ವಾಟರ್. ಸೊ ನಾನ್ ಮೆಟಲ್ ಆಕ್ಸೈಡ್ಸ್ ಆರ್ ಆ್ಯಸಿಡ್. ಕೆಳಗೆ ನೋಡಿ, ನಾನ್ ಮೆಟಲ್ ಆಕ್ಸೈಡ್ಸ್ ಆರ್ ಆ್ಯಸಿಡ್. ಓಕೆ, ಸೊ ನಿಮಗೆ ಯಾವುದೇ ನಾನ್ ಮೆಟಲ್ ಆಕ್ಸೈಡ್ ಕೊಟ್ಟರು ಅದು ಆ್ಯಸಿಡ್ ಅಂತ ಬರೆಯೋಕ್ಕೆ ಗೊತ್ತಾಗಬೇಕು, ರಿಯಾಕ್ಷನ್ ಬರೆಯೋಕ್ಕೆ ಗೊತ್ತಾಗಬೇಕು. ಸಲ್ಫರ್ ಡೈಆಕ್ಸೈಡ್ ಕೊಟ್ಟರೆ ಬರೆಯೋಕ್ಕೆ ಗೊತ್ತಾಗಬೇಕು. ಏನು ಪ್ರೊಡ್ಯೂಸ್ ಆಗುತ್ತೆ? ಸಲ್ಫೇಟ್ ಪ್ರೊಡ್ಯೂಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಕೊಟ್ಟರೆ ಕಾರ್ಬೋನೇಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಕೊನೆಯ ಕಾನ್ಸೆಪ್ಟ್ ಇವತ್ತಿಂದು ರಿಯಾಕ್ಷನ್ಸ್ ಮುಗೀತು. ಇವತ್ತೊಂದು ಕಾನ್ಸೆಪ್ಟ್ ಶುರು ಮಾಡ್ತಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಇನ್ನೂ ಒಂದು 4-5 ಪೀರಿಯಡ್ ಬೇಕು ಈ ಚಾಪ್ಟರ್ ಮುಗಿಸೋಕ್ಕೆ, ದೊಡ್ಡ ಚಾಪ್ಟರ್. ನನ್ನ ಏಮ್ ಜುಲೈಯಲ್ಲಿ ಕೆಮಿಸ್ಟ್ರಿ ಮುಗಿಸ್ಬೇಕು ಪಾರ್ಟ್ 1ನಲ್ಲಿ. ಸೊ ಹಾಫ್ ಸಿಲೆಬಸ್ ನಿಮ್ಮದು ಮುಗ್ದೋಗುತ್ತೆ. ಬಯಾಲಜಿ ಮುಗ್ದಿದೆ ಪಾರ್ಟ್ 1ನಲ್ಲಿ, ಅಂದರೆ ಫಸ್ಟ್ ಸೆಮಿಸ್ಟ್ರಲ್ಲಿ. ಮತ್ತು ನಾವು ನಿಧಾನಕ್ಕೆ ಹೋಗ್ತಿದ್ದೀವಿ, ಯಾಕೆಂದರೆ CBSE ಬೋರ್ಡ್, ಅಂದರೆ ನಿಮ್ಮ ಸ್ಟೇಟ್ ಬೋರ್ಡ್ ಅಥವಾ CBSE ಬೋರ್ಡು ಸಿಲೆಬಸ್ ಕಟ್ ಡೌನ್ ಮಾಡ್ಬೋದು. ಸೊ ಫಸ್ಟ್ ಪಾರ್ಟ್ ಮಾತ್ರ ಮುಗಿಸ್ಕೊಂಡಿರೋಣ. ಓಕೆ, ಆಮೇಲೆ ಸರ್ ಹತ್ರ ಡಿಸ್ಕಸ್ ಮಾಡಿ ಮತ್ತು ನಾವು ಬೋರ್ಡಿಂದ ಏನು ಇನ್ಫಾರ್ಮೇಷನ್ ಕೊಡುತ್ತೆ ನೋಡೋಣ. ಈಗಾಗಲೇ ಸಿಲೆಬಸ್ ರಿಡ್ಯೂಸ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ, ಅದನ್ನ ಚೆಕ್ ಮಾಡಿ ನಿಮಗೆ ತಿಳಿಸ್ತೀವಿ. ಓಕೆನಾ? ಈಗ ನೋಡೋಣ. ಆಲ್ ಆ್ಯಸಿಡ್ಸ್ ಹ್ಯಾವ್ H+ ಅಯಾನ್. H+ ಕ್ಯಾಟ್ ಅಯಾನೋ ಆ್ಯನ್ ಅಯಾನ? ಕ್ಯಾಟ್ ಅಯಾನ್. ಹೆಂಗೆ ನಾಪ್ಕ ಇಟ್ಕೊಳ್ಳೋದು? ಕ್ಯಾಟ್ ಟಿ ಹೆಂಗೆ ಬರೀತೀರ ಹೇಳಿ? ಮೇಲೆ ಪ್ಲಸ್ ಥರ ಬರೀಯಲ್ವಾ? ಬಟ್ ಕ್ಯಾಥೋಡ್ ಆ್ಯನೋಡಿಗೆ ಕನ್ಫ್ಯೂಸ್ ಮಾಡ್ಕೊಬೇಡಿ. ಕ್ಯಾಟ್ ಅಯಾನ್, ಆ್ಯನ್ ಅಯಾನ್ ಎರಡು ನಾಪ್ಕೊಳ್ಳಿ ಇಟ್ಕೊಳ್ಳಿ. ಸೊ ಪ್ಲಸ್ ಚಾರ್ಜ್ ಇದ್ದರೆ ಪಾಸಿಟಿವ್ ಚಾರ್ಜ್ ಇಸ್ ದೇರ್ ಮೀನ್ಸ್ ಇಟ್ ಈಸ್ ಕ್ಯಾಟ್ ಅಯಾನ್. ಸೊ ರಿಮೆಂಬರ್ ಟಿ ಹ್ಯಾಸ್ ಅ ಪ್ಲಸ್ ಸಿಂಬಲ್. ಓಕೆ, ಆಲ್ ಆ್ಯಸಿಡ್ಸ್ ಹ್ಯಾವ್ H+ ಅಯಾನ್. ಆಲ್ ಆ್ಯಸಿಡ್ಸ್ ಹ್ಯಾವ್ ಹೈಡ್ರೋಜನ್ ಕ್ಯಾಟ್ ಅಯಾನ್. ಓಕೆ, ನೋಡೋಣ. HCl ಒಳಗೇನಿದೆ? H+ ಕ್ಯಾಟ್ ಅಯಾನ್, Cl- ಆ್ಯನ್ ಅಯಾನ್. ಸೊ HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ನಲ್ಲಿ 2 ಅಯಾನ್ಸ್ ಇರುತ್ತೆ. ಯಾವ್ಯಾವುದು? ಒಂದು ಆ್ಯನ್ ಅಯಾನ್, ಒಂದು ಕ್ಯಾಟ್ ಅಯಾನ್. ಯಾವ ಕ್ಯಾಟ್ ಅಯಾನ್? ಹೈಡ್ರೋಜನ್ ಪ್ಲಸ್ H+ ಕ್ಯಾಟ್ ಅಯಾನ್, ಹೈಡ್ರೋಜನ್ ಕ್ಯಾಟ್ ಅಯಾನ್. Cl- ಆ್ಯನ್ ಅಯಾನ್. ಓಕೆ, ಸೊ ಹೈಡ್ರೋಜನ್ ಕ್ಯಾಟ್ ಅಯಾನ್ ಆಗಿರುತ್ತೆ, ಕ್ಲೋರೈಡ್ ಆ್ಯನ್ ಅಯಾನ್ ಆಗಿರುತ್ತೆ. ಅದೇ ರೀತಿ ಇನ್ನೊಂದು ವಿನೆಗರ್ ಕೇಳಿದ್ದೀರಲ್ವ? ಗೋಬಿ ಮಂಚೂರಿ, ಫ್ರೈಡ್ ರೈಸಿಗೆಲ್ಲ ಹಾಕ್ತಾರೆ. ಸೊ ವಿನೆಗರ್ ಅಂದರೆ ಅಸಿಟಿಕ್ ಆ್ಯಸಿಡ್ ಅಂತ. ಈ ಅಸಿಟಿಕ್ ಆ್ಯಸಿಡಿಗೆ ನೀರು ಹಾಕಿದರೆ ಅದು ವಿನೆಗರ್ ಆಗುತ್ತೆ. ಸೊ ಅಸಿಟಿಕ್ ಆ್ಯಸಿಡ್ ಅಂತಿದೆ, ಅಸಿಡಿಕ್ ಅಲ್ಲ, ಅಸಿಟಿಕ್. ACETIC, ಅಸಿಟಿಕ್, ಟ ನಾಟ್ ಡ. ಓಕೆ, ಅಸಿಟಿಕ್ ಆ್ಯಸಿಡ್. ಸೊ ಫಾರ್ಮುಲಾ ಏನು? CH3COOH. ಸರಿ, ಏನು ಸರ್ ಇದು CH3 ಕೂ ಅಂತ ಇದೆ ಅಂದ್ಬಿಡಿ. ಸೊ ಕಾರ್ಬನ್ ಮತ್ತು ಆಕ್ಸಿಜನ್ ಜಾಸ್ತಿ ಇರುತ್ತೆ, ಯಾಕಂದರೆ ಇದು ಆರ್ಗ್ಯಾನಿಸಮ್ಸಿಂದ ಬಂದಿರೋದು, ಕಾರ್ಬನ್ ಜಾಸ್ತಿ ಇರುತ್ತೆ. ನಿಮಗೆ ಗೊತ್ತಿದೆ, ಆರ್ಗ್ಯಾನಿಸಮ್ಸಿಂದ ಬಂದಿದ್ದರೆ ಅದನ್ನ ಆರ್ಗ್ಯಾನಿಕ್ ಅಂತ ಕರಿತೀವಿ, ಮತ್ತು ಕಾರ್ಬನ್ ಜಾಸ್ತಿ ಇರುತ್ತೆ ಯಾವಾಗಲೂ. ಓಕೆ, ಸೊ ಇದರಲ್ಲಿ ಯಾವುದು? H+ ಇದೆ ಅಲ್ವಾ? ಹೈಡ್ರೋಜನ್ ಇದೆ. ಸೊ ಉಳಿದಿದ್ದೆಲ್ಲ ನೆಗೆಟಿವ್, CH3COO-. ಸೊ H+ ಅಂದ್ರೇನು? ಹೈಡ್ರೋಜನ್ ಕ್ಯಾಟ್ ಅಯಾನ್. CH3COO- ಅಂದರೆ ಅಸಿಟೇಟ್ ಆ್ಯನಯಾನ್. ಅಸಿಟಿಕ್ ಆ್ಯಸಿಡಲ್ಲಿ ಯಾವ ಆ್ಯನಯಾನ್ ಇರುತ್ತೆ? ಅಸಿಟೇಟ್ ಆ್ಯನಯಾನ್. CH3COO-. H ಬರೆದ್ರೆ ಅಸಿಟಿಕ್ ಆ್ಯಸಿಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಿಮಗೆ ಗೊತ್ತಾಗ್ತದೆ. ಯಾವುದೇ ಆ್ಯಸಿಡ್ ತೊಗೊಳ್ಳಿ, ನೈಟ್ರಿಕ್ ಆ್ಯಸಿಡ್ HNO3 H+ ಇದೆ, H2SO4 2 H+ ಇದೆ, H3PO4 ಫಾಸ್ಫಾರಿಕ್ ಆ್ಯಸಿಡ್ ಕೇಳಿದ್ದೀರಾ? ಫಾಸ್ಫಾರಿಕ್ ಆ್ಯಸಿಡ್ ಅಂತ ಒನ್ ಆಫ್ ದ ಡೇಂಜರಸ್ ಆ್ಯಸಿಡ್ ಅದು. ಸೊ ಫಾಸ್ಫಾರಿಕ್ ಆ್ಯಸಿಡ್ ಫಾರ್ಮುಲಾ ಏನು? H3PO4. ಅದರಲ್ಲಿ 3 ಹೈಡ್ರೋಜನ್ ಅಯಾನ್ ಇರುತ್ತೆ, 3 H+ಗಳಿರ್ತವೆ. ಸೊ ಬಟ್ H+ ಇರಲೇಬೇಕು, ಇಲ್ಲಾಂದರೆ ಅದು ಆ್ಯಸಿಡ್ ಅಲ್ಲ. ಹಾಗಂತ ಹೆಚ್ಚಿರೋದೆಲ್ಲ ಆ್ಯಸಿಡ್ ಅಲ್ಲ. ಗ್ಲೂಕೋಸಲ್ಲಿ C6H12O6. ಗ್ಲೂಕೋಸ್ ಫಾರ್ಮುಲಾ ಏನು? C6H12O6. ಸರ್ 12 ಹೈಡ್ರೋಜನ್ ಇದೆ ಸರ್, ಅದು ಆ್ಯಸಿಡ್ ಅಲ್ಲ. ಸೊ ಹೈಡ್ರೋಜನ್ ಇರೋದೆಲ್ಲ ಆ್ಯಸಿಡ್ ಅಲ್ಲ, ಆದರೆ ಆ್ಯಸಿಡಲ್ಲೆಲ್ಲ ಹೈಡ್ರೋಜನ್ ಇರುತ್ತೆ. ಮತ್ತೆ ರಿಪೀಟ್ ಮಾಡ್ತೀನಿ, ಹೈಡ್ರೋಜನ್ ಇರೋದೆಲ್ಲ ಆ್ಯಸಿಡ್ ಅಲ್ಲ, ಬಟ್ ಆ್ಯಸಿಡ್ಗಳಲ್ಲೆಲ್ಲ ಹೈಡ್ರೋಜನ್ ಇರುತ್ತೆ. ಇಂಗ್ಲೀಷಲ್ಲಿ ಹೇಳೋದಾದರೆ, ಆಲ್ ಆ್ಯಸಿಡ್ಸ್ ಹ್ಯಾವ್ ಹೈಡ್ರೋಜನ್, ಬಟ್ ಆಲ್ ಕಾಂಪೌಂಡ್ಸ್ ವಿಚ್ ಹ್ಯಾವ್ ಹೈಡ್ರೋಜನ್ ಆರ್ ನಾಟ್ ಆ್ಯಸಿಡ್ಸ್. ಐ ರಿಪೀಟ್, ಆಲ್ ಆ್ಯಸಿಡ್ಸ್ ಹ್ಯಾವ್ H+ ಅಯಾನ್, ಹೈಡ್ರೋಜನ್ ಕ್ಯಾಟ್ ಅಯಾನ್, ಬಟ್ all those which have hydrogen are not
ಆ್ಯಸಿಡ್ಸ್. ಹಾಗಾದರೆ ಬೇಸಸ್ಸಿಗೆ ನೋಡೋಣ. ಆಲ್ ಬೇಸಸ್ ಹ್ಯಾವ್ OH ಮೈನಸ್ ಅಯಾನ್. OH ಮೈನಸ್ ಅಂದರೆ ಹೈಡ್ರಾಕ್ಸೈಡ್, H+ ಅಂದರೆ ಹೈಡ್ರೋಜನ್ ಅಯಾನ್ ಅಲ್ವಾ, OH ಮೈನಸ್ ಅಂದರೆ ಹೈಡ್ರಾಕ್ಸೈಡ್. ಸರ್ ಆಕ್ಸೋಹೈಡ್ರೇಟ್ ಅಂತ ಕರಿಬಾರ್ದು. ಯಾವಾಗಲೂ ನಾವು ಹೈಡ್ರೋಜನ್ನ ಫಸ್ಟ್ ಹೇಳ್ತೀವಿ, ಹೈಡ್ರಾಕ್ಸೈಡ್ ಅಯಾನ್. ಓಕೆ, OH ಮೈನಸ್ ಇದು ನೆಗೆಟಿವ್ ಅಂದರೆ ಇದು ಆ್ಯನಯಾನ್. ಓಕೆ, ಸೊ ಆಲ್ ಬೇಸಸ್ ಹ್ಯಾವ್ ಆನ್ ಆ್ಯನಯಾನ್ ಕಾಲ್ಡ್ hydroxide ion. It is written as O capital H capital minus, that is OH minus. ಎಕ್ಸಾಂಪಲ್ ನೋಡೋಣ. ನಾವು ಯಾವ್ಯಾವ ಎಕ್ಸಾಂಪಲ್ ತೊಗೊತಾ ಇದ್ದೀವಿ? ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಅಮೋನಿಯಂ ಹೈಡ್ರಾಕ್ಸೈಡ್. ಲೆಟ್ ಅಸ್ ಸಿ ಫಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್. ಸರ್ ಹೇಗೆ ಗೊತ್ತಾಗುತ್ತೆ ಅದರೊಳಗೆ ಅದೇ ಅಯಾನ್ ಇರುತ್ತೆ ಅಂದರೆ, ಆ ಬೇಸಸ್ನ ನೀರಿಗೆ ಹಾಕ್ತೀವಿ ಅಥವಾ ಅದಕ್ಕೆ ಕರೆಂಟ್ ಪಾಸ್ ಮಾಡ್ತೀವಿ, ಆಗ ಸ್ಪ್ಲಿಟ್ ಆಗುತ್ತಲ್ವ, ಅದನ್ನ ಡಿಸೋಸಿಯೇಟ್ ಅಥವಾ ಅಯೋನೈಸ್ ಅಂತ ಕರಿತೀವಿ. ವೆನ್ ಕರೆಂಟ್ ಪಾಸಸ್ ಥ್ರೂ ಬೇಸಸ್ ಆರ್ ಆ್ಯಸಿಡ್, ಯಾವುದೇ ತಗೊಳ್ಳಿ, ವೆನ್ ಕರೆಂಟ್ ಪಾಸಸ್ ಥ್ರೂ ಬೇಸಸ್ ಆರ್ ಆ್ಯಸಿಡ್ ದೆ ಸ್ಪ್ಲಿಟ್ ಇಂಟು ಅಯಾನ್ಸ್. ದಿಸ್ ಈಸ್ ಕಾಲ್ಡ್ ಅಯೋನೈಸೇಷನ್. ಮತ್ತೆ ಹೇಳ್ತೀನಿ, ವೆನ್ ಕರೆಂಟ್ ಪಾಸಸ್ ಥ್ರೂ ಆ್ಯಸಿಡ್ಸ್ ಆರ್ ಬೇಸಸ್ ಆರ್ ಎನಿ ಸಾಲ್ಟ್ ಇಟ್ ಸ್ಪ್ಲಿಟ್ಸ್ ಇಂಟು ಅಯಾನ್ಸ್. ದಿಸ್ ಈಸ್ ಕಾಲ್ಡ್ ಅಯೋನೈಸೇಷನ್. ಸೊ ನೀರಿಗೆ ಹಾಕಿದರೂ ಕೂಡ ಇದಾಗುತ್ತೆ, ಬಿಕಾಸ್ ವಾಟರ್ ಸ್ಪ್ಲಿಟ್ ಮಾಡುತ್ತೆ. ಡಿಸಾಲ್ವ್ ಮಾಡ್ಕೊಳ್ಳೋ ಮುಂಚೆ ಏನು ಮಾಡುತ್ತೆ, ಅದು ಸ್ಪ್ಲಿಟ್ ಮಾಡುತ್ತೆ. ನೀವು NaCl ಸೋಡಿಯಂ ಕ್ಲೋರೈಡ್ನ ನೀರಿಗೆ ಹಾಕಿದ್ರೆ ಏನಾಗುತ್ತೆ, Na+Cl- ಆಗುತ್ತೆ ಅಲ್ವಾ. ಸೊ ಈ ಕೆಪಾಸಿಟಿ ಬೇರೆ ಯಾವ ಸೊಲ್ಯೂಷನ್ಗಳಲ್ಲೂ ಇಲ್ಲ, ಜಾಸ್ತಿ ಇರಲ್ಲ. ಸೊ ಅದಕ್ಕೆ ವಾಟರ್ನ ಯೂನಿವರ್ಸಲ್ ಸಾಲ್ವೆಂಟ್ ಅನ್ನೋದು. ನೀವೇನಾರು ಹಾಕಿದ್ರೆ ಅದು ಸ್ಪ್ಲಿಟ್ ಆಗುತ್ತೆ, ಕರಗಿಸ್ಕೊಂಡ್ಬಿಡುತ್ತೆ. ಓಕೆ, ಬಟ್ ಬೇರೆ ಸಾಲ್ವೆಂಟ್ಸ್ಗಳಲ್ಲಿ ಅಂದರೆ ಆಲ್ಕೋಹಾಲ್, ಪೆಟ್ರೋಲ್, ಅವಲ್ಲೆಲ್ಲ ಈ ಕೆಪಾಸಿಟಿ ಅಷ್ಟಾಗಿರಲ್ಲ. ಓಕೆ, ಸೊ ನೋಡೋಣ. Sodium hydroxide has a cation called Na+, that is sodium ion, and it has an anion called OH-, hydroxide ion. ಅದೇ ರೀತಿ ಅಮೋನಿಯಂ ಹೈಡ್ರಾಕ್ಸೈಡ್ NH4OH. ಅಮೋನಿಯಾ ಅಂದರೆ NH3, ಅಮೋನಿಯಾ ಬೇರೆ, ಅಮೋನಿಯಂ ಬೇರೆ. ಓಕೆ, NH3 ಅಂದರೆ ಅಮೋನಿಯಾ, NH4 ಅಂದರೆ ಅಮೋನಿಯಂ. ಓಕೆ, ಅಮೋನಿಯಂ ಹೈಡ್ರಾಕ್ಸೈಡ್ ಏನಿದೆ ಅದರೊಳಗೆ, ಅಮೋನಿಯಂ ಅಯಾನ್ ಇದೆ. ಅಮೋನಿಯಂ ಅಯಾನ್ ಅಂದರೆ NH4+ ಸಿಂಬಲ್, ಅಂದರೆ ಸಿಂಬಲ್ ಜೊತೆ ನೀವು ಪ್ಲಸ್ ಸಿಂಬಲ್ ಬರೀಲೇಬೇಕು, ಇಲ್ಲಾಂದರೆ ಅದು ಅಮೋನಿಯಂ ಅಂತ ಕರೆಯಲ್ಲ. ಬರೀ NH4 ಏನೂ ಅಲ್ಲ. ಓಕೆ, ಬರೀ NH4 ಅಂತ ಬರೆದ್ರೆ ಅದು ಅಮೋನಿಯಂ ಆಗಲ್ಲ, ಪ್ಲಸ್ ಚಾರ್ಜ್ ಇರಲೇಬೇಕು. ಇಫ್ ಯು ರೈಟ್ ಓನ್ಲಿ NH4 ಇಟ್ ಡಸ್ ನಾಟ್ ಹ್ಯಾವ್ ಎನಿ ಮೀನಿಂಗ್. ನ್ಯಾಷನಲ್ ಹೈವೇ 4 ಆಗಿಬಿಡುತ್ತೆ, ಇಟ್ ವಿಲ್ ಬಿಕಮ್ ನ್ಯಾಷನಲ್ ಹೈವೇ 4. ಯು ಹ್ಯಾವ್ ಟು ರೈಟ್ NH4+, then only it is called ammonium ion. Along with that, which is the anion present? OH-, hydroxide ion. So all bases have hydroxide ion. ಅದೇ ರೀತಿ ಎಲ್ಲ ಬೇಸಸ್ಸಲ್ಲೂ OH- ಅಂದರೆ ಹೈಡ್ರಾಕ್ಸೈಡ್ ಅಯಾನ್ ಇದ್ದೇ ಇರುತ್ತೆ. ಆದರೆ OH- ಯಾವ್ಯಾವುದ್ರಲ್ಲಿರುತ್ತೋ ಅದೆಲ್ಲ ಬೇಸ್ ಅಲ್ಲ. ಎಕ್ಸಾಂಪಲ್, ವಾಟರ್ ಇದೆ ಅಲ್ವಾ, H2O, ಅದರಲ್ಲೇನಿದೆ H+ ಮತ್ತು OH-. ವಾಟ್ ಡಸ್ ವಾಟರ್ ಕಂಟೈನ್? H+ and OH-. But don't say it is a base. It is neutral. It acts as a base also, acid also, because it has H+ and OH- also. But water ನಾವು ಬೇಸ್ ಅಂತ ಕರೆಯಲ್ಲ. ಓಕೆ, ಯಾಕೆಂದರೆ ಅದರಲ್ಲಿ H+ ಇದೆ, ಬರೀ OH- ಇರಬೇಕು. ಅರ್ಥ ಆಗ್ತಿದೆಯಾ? H+ ಇರಬಾರ್ದು. ಹಾಗೆ ಆ್ಯಸಿಡಲ್ಲಿ H+ ಇದ್ದು OH- ಎರಡೂ ಇದ್ದರೆ ಅದು ವಾಟರ್ ಆಗಿಬಿಡುತ್ತೆ. ಬರೀ H+, OH- ಇರಬಾರ್ದು ಆ್ಯಸಿಡಲ್ಲಿ. ಓಕೆ, ಸೊ ಏನಂತ ಕರಿತೀವಿ, ಬೇಸಸ್ಗಳಲ್ಲೆಲ್ಲ OH- ಇರುತ್ತೆ, ಆದರೆ OH- ಅಯಾನ್ ಇದ್ದದ್ದೆಲ್ಲ ಬೇಸ್ ಅಲ್ಲ. ಆಲ್ ದೋಸ್ ವಿಚ್ ಕಂಟೈನ್ OH- ಆರ್ ನಾಟ್ ಬೇಸ್, ಬಟ್ ಆಲ್ ಬೇಸಸ್ ಹ್ಯಾವ್ OH-. ದಟ್ ಈಸ್ ಆಲ್ ಬೇಸಸ್ ಹ್ಯಾವ್ ಹೈಡ್ರಾಕ್ಸೈಡ್ ಅಯಾನ್. ಅರ್ಥ ಆಗ್ತಿದೆಯಾ? ಸೊ ಮತ್ತೊಮ್ಮೆ ಬೇಗ ಗ್ಲಾನ್ಸ್ ಮಾಡಿಬಿಡೋಣ. ಓಕೆ, ಫಸ್ಟ್ ರಿಯಾಕ್ಷನ್ ಏನು? ಆ್ಯಕ್ಷನ್ ಆಫ್ ಆ್ಯಸಿಡ್ ಆನ್ ಮೆಟಲ್ ಕಾರ್ಬೊನೇಟ್. ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಕಾರ್ಬೊನೇಟ್ ಇಟ್ ಗಿವ್ಸ್ ಸಾಲ್ಟ್, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಅದೇ ರೀತಿ ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್, ಸೇಮ್ ಥಿಂಗ್, ಸಾಲ್ಟ್, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಈಸಿನಾ? ಆ್ಯಸಿಡ್ ಮೆಟಲ್ ಕಾರ್ಬೊನೇಟ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೋ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ ಜೊತೆನೂ ಅದೇ ರೀತಿ ರಿಯಾಕ್ಟ್ ಆಗುತ್ತೆ. ಓಕೆ, ದ ರಿಯಾಕ್ಷನ್ ಆಫ್ ಆ್ಯಸಿಡ್ ಆನ್ ಮೆಟಲ್ ಕಾರ್ಬೊನೇಟ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ ಆರ್ ಸೇಮ್. ನೆಕ್ಸ್ಟು, ಆ್ಯಸಿಡ್ ಮತ್ತು ಬೇಸ್ ಸೇರಿದ್ರೆ ಸಾಲ್ಟ್ ಮತ್ತು ವಾಟರ್ ಆಗುತ್ತೆ. ಇದಕ್ಕೇನಂತ ಕರಿತೀವಿ? ನ್ಯೂಟ್ರಲೈಸೇಷನ್. ಆ್ಯಸಿಡ್ಸ್ ರಿಯಾಕ್ಟ್ ವಿತ್ ಬೇಸಸ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ನ್ಯೂಟ್ರಲೈಸೇಷನ್. ಯಾಕಂದರೆ ನಿಮಗೆ ಬೇಸು ಸಿಗಲ್ಲ, ಆ್ಯಸಿಡು ಸಿಗಲ್ಲ, ನ್ಯೂಟ್ರಲ್ ಆಗೋಗ್ಬಿಟ್ಟಿರುತ್ತೆ. ಯು ವೋಂಟ್ ಗೆಟ್ ಬೇಸ್, ಯು ವೋಂಟ್ ಗೆಟ್ ಆ್ಯಸಿಡ್, ಯು ವಿಲ್ ಗೆಟ್ ಅ ನ್ಯೂಟ್ರಲ್ ಕಂಪೌಂಡ್ ಕಾಲ್ಡ್ ಸಾಲ್ಟ್.
ಓಕೆ, ಮತ್ತು ಸಾಲ್ಟ್ಸಲ್ಲೂ ಕೂಡ ಅಸಿಡಿಕ್ ಸಾಲ್ಟ್, ಬೇಸಿಕ್ ಸಾಲ್ಟ್ ಅವೆಲ್ಲ ಇದೆ, ಅದನ್ನು ನೀವು ನೆಕ್ಸ್ಟ್ ಕಲಿತೀರಾ. ಓಕೆ, ಸಾಲ್ಟ್ ಅಂದರೆ ಇಲ್ಲಿ ನ್ಯೂಟ್ರಲ್ ಅಂದ್ಕೊಂಬಿಡಿ. So what is the neutralization reaction? It is a reaction of acid and base to give water and salt. Acid plus base gives salt and water. One example. HCl is an acid. Magnesium hydroxide, which is also called milk of magnesia, is a base. So it produces salt called magnesium chloride and water. So this is used as magnesium hydroxide is used to neutralize acid. Okay, this is called antacid. Whichever reacts against acid and neutralizes it, that base is called antacid. What are antacids? The bases which neutralize acid, okay, is called antacid. ಸೊ ಯಾವುದೋ ಬೇಸು ತಿನ್ನೋಕ್ಕಾಗಲ್ಲ ನಾವು ಅಲ್ವಾ. ಸೊ ಕೆಲವು ಬೇಸಸ್ ನಮ್ಗೆ ಹಾರ್ಮ್ ಮಾಡ್ದಲೇ ಇರೋವಂಥ ಬೇಸ್ ತೊಗೋಬೇಕು. ಹಂಗಂತ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ತೊಗೊಂಡ್ರೆ ಅಸಿಡಿಟಿ ಹಾಳಾಗೋಗ್ಲಿ ಹೊಟ್ಟೆನೇ ಬರ್ನ್ ಆಗಿರುತ್ತೆ, ಹೊಟ್ಟೆ ಹೋಗಲಿ ನಾಲಿಗೆ ಅಥವಾ ಕೈ ಮುಟ್ತಿರಲ್ಲ ಕೈ ಬರ್ನ್ ಆಗುತ್ತೆ, ಗ್ಲೌಸ್ ಹಾಕೊಂಡು ಹಾಕಿದ್ರು ತುಟಿ ಬರ್ನ್ ಆಗೋಗುತ್ತೆ, ಅಷ್ಟು ಡೇಂಜರಸ್. ಸೊ ಕೆಲವನ್ನ ಮಾತ್ರ ನಾವು ತೊಗೋಬೋದು, ಎಲ್ಲ ಬೇಸಸ್ನ ತೊಗೊಳಕ್ಕಾಗಲ್ಲ. ಓಕೆ, ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಈಸಿ ಬೆಸ್ಟ್ ಒನ್. ಅದು ನೀರಲ್ಲಿ ಚೆನ್ನಾಗಿ ಡೈಲ್ಯೂಟ್ ಮಾಡಿ ಕುಡಿತಾರೆ. ಡೈರೆಕ್ಟ್ ಲ್ಯಾಬಿಂದ ತೊಗೊಂಡು ಕುಡಿಬೇಡಿ, ಅದು ಪ್ರಿಪೇರ್ಡ್ ಸಿಗುತ್ತೆ. ಅದನ್ನು ಮ್ಯಾಗ್ನೀಷಿಯಮ್ ವಾಟರ್, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಕರೀತಾರೆ. ನೆಕ್ಸ್ಟ್, ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್ ಆಕ್ಸೈಡ್. ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಆಕ್ಸೈಡ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್. ಸಾಲ್ಟ್ ಆ್ಯಂಡ್ ವಾಟರ್ ಕೊಡ್ತಿದೆ ಅಂದರೆ ಏನು, ಬೇಸ್ ಮತ್ತು ಆ್ಯಸಿಡ್ ಇರಲೇಬೇಕು. ಇಫ್ ಸಾಲ್ಟ್ ಆ್ಯಂಡ್ ವಾಟರ್ ಆರ್ ಪ್ರೊಡ್ಯೂಸ್ಡ್, ಬೇಸ್ ಆ್ಯಂಡ್ ಆ್ಯಸಿಡ್ ಶುಡ್ ಬಿ ದೇರ್. ಸೊ ದೆರ್ ಈಸ್ ಅನ್ ಆ್ಯಸಿಡ್ ಕಾಲ್ಡ್ ಕಾರ್ಬೋನಿಕ್ ಆ್ಯಸಿಡ್, ದೆನ್ ಮೆಗ್ನೀಷಿಯಮ್ ಆಕ್ಸೈಡ್ ಶುಡ್ ಬಿ ಅ ಬೇಸ್. ಇಲ್ಲಿ ಆ್ಯಸಿಡ್ ಇದೆ ಅಂದರೆ ಅದ್ರ ಜೊತೆ ಇರೋದು ಬೇಸ್ ಆಗಿರಬೇಕು, ಯಾಕೆಂದರೆ ಸಾಲ್ಟ್ ಆ್ಯಂಡ್ ವಾಟರ್ ಪ್ರೊಡ್ಯೂಸ್ ಆಗ್ತಿದೆ. ಸೊ ಅದರ ಅರ್ಥ ಏನು, ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಸ್. ಮೆಟಲ್ ಆಕ್ಸೈಡ್ಸ್ ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ, ಬೇಸಸ್. ಬಟ್ ಎಲ್ಲ ಮೆಟಲ್ ಆಕ್ಸೈಡ್ ಅಂತ ಹೇಳೋಕ್ಕೋಗ್ಬಿಡಿ, ಕೆಲವು ಇದ್ದಾವೆ ಅವು ಆ್ಯಸಿಡ್ಡು ಅಲ್ಲ ಬೇಸು ಅಲ್ಲ. ಓಕೆ, ನಪುಂಸಕ ಲಿಂಗ ಇದ್ದಂಗೆ. ಓಕೆ, ಹಂಗಂತ ಯಾರನ್ನೂ ಆಡ್ಕೊಳಕ್ಕೆ ಹೋಗ್ಬೇಡಿ, ಅರ್ಥ ಆಗ್ತಿದೆ. ಸೊ ಅವಕ್ಕೆ ಬೇರೆ ಅವು ಕಲಿತೀರಾ ನೀವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ. ನಾನು ಇದ್ದರೆ ಮಾತ್ರ ಸಿಲೆಬಸ್ಸಲ್ಲಿ ಹೇಳ್ಕೊಡ್ತೀನಿ, ಇಲ್ಲ ನೀವು ಡೌಟ್ ಇದ್ದರೆ ಅಥವಾ ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ಕೇಳಿ, ನನಗೆ ಗೊತ್ತಿರೋ ಅಷ್ಟು ಹೇಳ್ಕೊಡ್ತೀನಿ. ಸೊ ಮೆಟಲ್ ಆಕ್ಸೈಡ್ ಇಸ್ ಅ ಬೇಸ್. ಸೊ ಅದಕ್ಕೆ ಏನು ಮಾಡ್ತೀವಿ, ಒಂದು ಮೆಟಲ್ ಆಕ್ಸೈಡ್ ಇದೆ ಕ್ಯಾಲ್ಸಿಯಂ ಆಕ್ಸೈಡ್ ಅಂತ, ಅಂದರೆ ಸುಣ್ಣ, ಲೈಮ್ ಅಂತ. ಇದನ್ನು ನಾವು ಸಾಯಿಲಿಗೆ ಹಾಕ್ತೀವಿ. ಯಾಕೆ, ಸಾಯಿಲಲ್ಲಿ ಏನಾದ್ರು ಅಸಿಡಿಟಿ ಜಾಸ್ತಿ ಇದ್ದರೆ ಅದನ್ನ ನ್ಯೂಟ್ರಲೈಸ್ ಮಾಡೋಕ್ಕೆ. ಸೊ ನೆಕ್ಸ್ಟ್, ರಿಯಾಕ್ಷನ್ ಆಫ್ ಬೇಸ್ ವಿತ್ ನಾನ್ ಮೆಟಲ್ ಆಕ್ಸೈಡ್. ಈಗ ನೋಡೋಣ, ಬೇಸ್ ರಿಯಾಕ್ಟ್ಸ್ ವಿತ್ ಅ ನಾನ್ ಮೆಟಲ್ ಆಕ್ಸೈಡ್ ಕಾಲ್ಡ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಈಸ್ ಅ ನಾನ್ ಮೆಟಲ್ ಆಕ್ಸೈಡ್. ವಾಟ್ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್, ಏನೇನು ಪ್ರೊಡ್ಯೂಸ್ ಆಗ್ತಿದೆ, ಸೋಡಿಯಂ ಕಾರ್ಬೊನೇಟ್, ಎ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಸಾಲ್ಟ್ ಆ್ಯಂಡ್ ವಾಟರ್ ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ಬೇಸ್ ಮತ್ತು ಆ್ಯಸಿಡ್ ಇರಲೇಬೇಕು. ಬೇಸ್ ಯಾವುದು, ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಅದ್ರ ಜೊತೆ ಇರೋ ಕಾರ್ಬನ್ ಡೈಆಕ್ಸೈಡ್ ಏನು, ಅಸಿಡಿಕ್ ಆಗೇ ಇರುತ್ತೆ. ಆ್ಯಸಿಡ್ ಅಂತ ಕರಿಬೇಡಿ, ಅಸಿಡಿಕ್ ಆಗಿರುತ್ತೆ. ನೋಡಿ, ಬೇಸ್ ಪ್ಲಸ್ ನಾನ್ ಮೆಟಲ್ ಗಿವ್ಸ್ ಸಾಲ್ಟ್ ಪ್ಲಸ್ ವಾಟರ್, ಬೇಸ್ ಪ್ಲಸ್ ನಾನ್ ಮೆಟಲ್ ಗಿವ್ಸ್ ಸಾಲ್ಟ್ ಪ್ಲಸ್ ವಾಟರ್. ಸೊ ಅದಕ್ಕೆ ನಾವು ನಾನ್ ಮೆಟಲ್ ಆಕ್ಸೈಡ್ಸ್ನ ಏನಂತ ಕರಿತೀವಿ, ಆ್ಯಸಿಡಿಕ್ ಅಂತ ಕರಿತೀವಿ. ಯಾವ್ಯಾವುದು, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಅಲ್ವಾ. ಸೊ ಮತ್ತು ಏನು, ಎಲ್ಲ ಆ್ಯಸಿಡ್ಸಲ್ಲೂ ಏನಿರುತ್ತೆ H+, ಬಟ್ ಎಲ್ಲೆಲ್ಲಿ H+ ಇದೆಯೋ ಅದು ಆ್ಯಸಿಡ್ಸ್ ಅಲ್ಲ. ಎಲ್ಲ ಬೇಸಸಲ್ಲೂ OH- ಇರುತ್ತೆ, ಆದರೆ OH- ಇರೋದೆಲ್ಲ ಬೇಸಲ್ಲ. ಸೊ ಇವತ್ತಿಗೆ ಇಷ್ಟು ಸಾಕು, ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ. Thank you students, be happy, be safe, enjoy your life.